ಎಲ್ರಿಗೂ ನಮಸ್ಕಾರ. ಹಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಶಾಂತಿಗೆ ಪೂರಿ ಮಾಡ್ಕೊಂಡು ಬಾ ಅಂತ ಲಕ್ಕಿ ಹೇಳಿರ್ತಾರೆ. ಆಗಲಿಗೆ ಮನೋಜ್ ಬಂದಿರ್ತಾನೆ. ನೀನ್ ಯಾಕಮ್ಮ ಈ ಕೆಲಸ ಮಾಡ್ತಿದ್ಯಾ, ಮೀನಾಗ ಹೇಳಮ್ಮ ಅಂತಿರುವಾಗ, ಲೇ ನಿಂಗೆ ಅರ್ಥ ಆಗಲ್ವೇನೋ, ಇದು ಯಾವಾಗ ಸರಿ ಹೋಗುತ್ತೋ ಏನೋ, ಇದು ಸರಿ ಹೋಗೋವರೆಗೂ ನಾನು ಎಲ್ಲ ಕೆಲಸನೂ ಮಾಡ್ಬೇಕಾಗುತ್ತೆ. ಅಲ್ಲಿವರೆಗೂ ಆ ಮೀನಾ ಸಿಕ್ಕಿದ್ದೆ ಚಾನ್ಸು ಅಂತ ಜಾಲಿಯಾಗಿರ್ತಾಳೆ. ಶಾಂತಿ ಹಾಗಂತ ಬೈಕೋತಿರೋವಾಗ, ಅಮ್ಮ ಅಜ್ಜಿ ದಿಢೀರಂತ ಮನೋಜ್ ಮದುವೆ ಯಾವಾಗ ಅಂತ ಕೇಳ್ಬಿಟ್ರಲ್ವಾ, ಅದನ್ನ ಕೇಳಿ ಶಾಕ್ ಆಯ್ತು ನನಗೆ. ಈಗಾಗಲೇ ಮದುವೆ ಆಗಿದೆ ಅಲ್ವಾ ಅಂತಿರುವಾಗ, ಏನು ನಿನ್ಗಾಗ್ಲೇ ಮದುವೆ ಆಯ್ತಾ ಅಂತಾಳೆ ಶಾಂತಿ. ಅಯ್ಯಯ್ಯೋ ಹಾಗಲ್ಲ ಅಮ್ಮ, ರೋಹಿಣಿ ಜೊತೆ ಮದುವೆ ಆಗಿದೆಯಲ್ಲ ಅದನ್ನ ಹೇಳಕ್ ಬಂದೆ ಅಂತಾನೆ. ಅದಕ್ಕೇನೆ ಇನ್ನೂ ಡಿವೋರ್ಸ್ ಸಿಕ್ಕಿಲ್ಲ. ಅಜ್ಜಿ ಬೇರೆ ನನ್ನ ಮದುವೆಗೆ ಹುಡುಗಿ ಅಂತ ಹೇಳ್ತಿದ್ದಾರೆ. ಅವನಾಗಂತಿರುವಾಗ, ಅದನ್ನೆಲ್ಲ ನಾನು ಮಾತಾಡ್ಕೋತೀನಿ, ಆ ಪಾರ್ನಲ್ನವಳ ವಿಷಯ ಏನಾಯ್ತು, ಏನು ಮಾಡಬೇಕು ಅಂತಿದೀಯಾ ಅಂತ ಕೇಳ್ತಾಳೆ. ಯೋಚನೆ ಮಾಡದೆ ಇರ್ತೀನೇನಮ್ಮ, ನನ್ನ ಫ್ರೆಂಡ್ಸ್ ಹತ್ರ ಸಜೆಷನ್ ಕೇಳಿದೆ, ಆದರೆ ಅವ್ರಿಗೆ ಯಾರಿಗೂ ಇನ್ನೂ ಡಿವೋರ್ಸೇ ಆಗಿಲ್ವೇ, ಅದರಿಂದ ಯಾರಿಗೂ ಯಾವ ಐಡಿಯಾನೂ ಗೊತ್ತಾಗ್ಲಿಲ್ಲ ಅಂತಾನೆ. ಡೈವರ್ಸ್ ಆಗೋದೆಲ್ಲ ಅಲ್ಲಿ ಇರ್ಲಿ, ಈಗ ಅವಳ ಹೊಟ್ಟೆನಲ್ಲಿ ಮಗು ಬೆಳೀತಿದೆಯಲ್ಲ, ಯಾವನ್ಗೋ ಹುಟ್ಟಿದ ಮಗುಗೆ ನಿನ್ನ ಅಪ್ಪ ಆಗುವಂತಿದ್ದಾಳೆ. ಈಗಾಗಲೇ ಮೊದಲೇ ಮದುವೆ ಆಗಿ ಆ ಹುಡುಗನ್ಗೆ ನಿನ್ನ ಅಪ್ಪ ಅನ್ನೋಗಿ ಮಾಡಕ್ ಹೋಗಿದ್ಲು. ಆ ಹುಡುಗ ನಿನ್ನ ಡ್ಯಾಡಿ ಅಂತ ಕೂಗ್ತಿತ್ತು. ಮತ್ತೆ ಯಾವನ್ಗೂ ಹುಟ್ಟಿದ ಮಗುನ ಹೊಟ್ಟೆಲ್ಲ ಇಟ್ಕೊಂಡು ಅದನ್ನ ನಿನ್ ತಲೆಗೆ ಕಟ್ಟಕ್ ನೋಡ್ತಿದ್ದಾಳೆ. ಶಾಂತಿ ಹಾಗಂತಿರುವಾಗ ಮನೋಜ್ ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಲೇ ಯಾಕೋ ಸುಮ್ಮನೆ ನಿಂತಿದ್ಯಾ, ಅವಳು ಹೇಳಿದ್ ಸುಳ್ಳು ತಾನೆ ಅಂತ ಕೇಳ್ತಾಳೆ ಶಾಂತಿ. ಹೌದಮ್ಮ, ಎಲ್ಲ ಸುಳ್ಳೆ ಅವಳು ಹೇಳಿದ್ದು ಹಾಗಂತ ಮನೋಜ್ ಹೇಳ್ತಿರೋವಾಗ, ಈ ವಿಷಯದಲ್ಲಿ ನಿನ್ನನ್ನು ಪೂರ್ತಿಯಾಗಿ ನಂಬೋಕ್ ಸಾಧ್ಯನೇ ಇಲ್ಲ ಅಂತಾಳೆ. ಏನಮ್ಮ ಹೀಗೆ ಹೇಳ್ತಿದ್ಯಾ ಅಂತಾನೆ ಮನೋಜ. ನಿನ್ ಬಗ್ಗೆ ನನ್ಗೇನೆ ಅಲ್ವೇನೋ ಚೆನ್ನಾಗಿ ಗೊತ್ತಿರೋದು. ಅವಳು ನೋಡು ತನ್ನ ಹೊಟ್ಟೆಲಿ ಮಗು ಇಟ್ಕೊಂಡು ನಮ್ಮನ್ನೆಲ್ಲ ಎದುರಿಸ್ತಿದ್ದಾಳೆ ಹಾಗಂತ ಶಾಂತಿ ಹೇಳ್ತಿರೋವಾಗ, ಕರೆಕ್ಟಾಗಿ ಹೇಳ್ತಿದ್ಯಮ್ಮ, ಅವಳು ನಮ್ಮನ್ನು ಎದುರಿಸೋಕೆ ಈ ರೀತಿ ಮಾಡ್ತಿರೋದು. ಅವಳಿಗೆ ಏನು ಮಾಡಬೇಕು ಅಂತ ನನಗೇನೆ ಗೊತ್ತಾಗ್ತಿಲ್ಲ ಅಂತಾನೆ. ಲೇ ನನಗೊಂದು ಐಡಿಯಾ ಬಂದಿದೆ ಅಂತಾಳೆ. ಏನಮ್ಮ ಅದು ಅಂತಾನೆ ಮನೋಜ. ಅವಳನ್ನ ನೀನು ಶೋರೂಮಿಗೆ ಬರೋಕ್ಕೆ ಹೇಳಿ ನಿನ್ನನ್ನು ಒಪ್ಕೊಂಡಿದ್ದೀನಿ ಅಂತ ಹೇಳು. ಅವಳಾಗಂತಿರುವಾಗ, ಅಮ್ಮ ಏನಮ್ಮ ಹೇಳ್ತಿದ್ಯಾ ಅಂತಾನೆ ಮನೋಜ. ಪೂರ್ತಿಯಾಗಿ ಕೇಳಿಸ್ಕೊಳ್ಳೋ, ಅವಳ ಜೊತೆ ನೈಸಾಗಿ ಮಾತಾಡಿ ಅವಳನ್ನ ಯಾವುದಾದ್ರೂ ಬೆಟ್ಟದ ಹತ್ರ ಕರ್ಕೊಂಡೋಗ್ಬಿಡು. ಶಾಂತಿ ಆಗಂತಿರುವಾಗ, ಏನಮ್ಮ ಹನಿಮೂನ್ಗೆ ಹೋಗೋಕೆ ಹೇಳ್ತಿದ್ಯಾ ಅಂತಾನೆ. ಮನೋಜ್ಗೊಂಡು ಹೊಡಿತಾಳೆ ಶಾಂತಿ. ಅದಕ್ಕಲ್ವ ಹೇಳ್ತಿರೋದು, ನೀನು ಯಾವುದಾದ್ರೂ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡೋಗ್ಬಿಡು, ಅಲ್ಲಿ ಕರ್ಕೊಂಡೋಗಿ ಅವಳನ್ನ ಮೇಲಿಂದ ತಳ್ಬಿಡು. ಅವಳಂಗಂತಿರೋವಾಗ, ಏನಮ್ಮ ನೀನು ನನ್ನನ್ನು ಕೊಲೆ ಮಾಡು ಅಂತ ಹೇಳ್ತಿದ್ಯಾ, ಏನಮ್ಮ ಇಂಥ ಐಡಿಯಾ ಹೇಳ್ತಿದ್ಯಾ ಅಂತಿರೋವಾಗ, ನನ್ಗೆ ಅವಳ ಮೇಲೆ ಅಷ್ಟೊಂದು ಕೋಪ ಕಣೋ. ಯಾವಂದ ಮಗುನ ಹೊಟ್ಟೆಲಿ ಇಟ್ಕೊಂಡು ನಮ್ಮನ್ನೇ ಆಟಾಡಿಸ್ತಿದ್ದಾಳಲ್ಲ, ಅವಳನ್ನಂತೂ ಸುಮ್ಮನೆ ಬಿಡಬಾರ್ದು ಕಣೋ ಅಂತಾಳೆ. ಅದಕ್ಕೆ ನಾನು ಕೊಲೆಗಾರ ಆಗ್ಲೇನಮ್ಮ, ಜೈಲಿಗೆ ಹೋಗ್ಲಾ ನಾನು, ಇದ್ರ ಬಗ್ಗೆ ನೀನೇನು ಯೋಚನೆ ಮಾಡೋ ಅಗತ್ಯನೇ ಇಲ್ಲ, ನಾನೇ ಎಲ್ಲಾನು ನೋಡ್ಕೋತೀನಿ ಅಂತಾನೆ ಮನೋಜ. ಇದನ್ನೇ ನೀನು ಅವಾಗಿಂದ ಹೇಳ್ತಾನೆ ಇದೆಯಲ್ಲೋ, ನೀನೊಂದು ನಿರ್ಧಾರವನ್ನು ತಗೊಂಡಿದ್ದೆ ಕಾಣೆ. ನಾನು ಆದಷ್ಟು ಬೇಗ ಎಲ್ಲಾನು ಮುಗಿಸ್ತೀನಮ್ಮ, ನೀನು ನನ್ನನ್ನು ಸ್ವಲ್ಪ ಫ್ರೀಯಾಗಿ ಬಿಟ್ಬಿಡು. ಮನೋಜ್ ಆಗಂತಿರೋವಾಗ, ಏನೇನೋ ಹೇಳ್ತಿದ್ಯಾ, ಹೋಗು ಡ್ರೆಸ್ ಚೇಂಜ್ ಮಾಡ್ಬಾ ಅಂತಾಳೆ ಶಾಂತಿ. ಪೂರಿ ಮಾಡ್ಕೊಡ್ತೀನಿ ಅಂತಾಳೆ. ಮನೋಜ ಅಲ್ಲಿಂದ ಹೋಗ್ತಾನೆ. ಶಾಂತಿ ಪೂರಿ ಹಿಟ್ಟನ್ನ ನೋಡಿ, ಅಯ್ಯೋ ಇದು ಬೇರೆ ಅಂತ ಹೇಳಿ ಅದನ್ನ ಕುಗ್ಗಿ ಕಲಿಸ್ತಾ ಇರ್ತಾಳೆ. ಈ ಕಡೆ ಫೋನ್ ನೋಡ್ಕೊಂಡು ಶಾಂತಿ ಒಬ್ಬೊಬ್ಳೆ ನಗ್ತಿರೋವಾಗ ಆಗಲಿಗೆ ಲಕ್ಕಿ ಬರ್ತಾರೆ. ಯಾಕೆ ಒಬ್ಬೊಬ್ಳೆ ನಗ್ತಿದ್ಯಾ, ನೀನ್ ಏನಾದ್ರು ಆಯ್ತೇನೆ ಅಂತ ಕೇಳ್ತಾರೆ. ನಿಮ್ಗೆ ಏನೇನೋ ಆಗಿದೆ, ಈಗ ನನ್ ಬಂದು ಕೇಳ್ತಿದ್ದೀರಾ, ಎಲ್ಲ ನನ್ನ ಹಣೆ ಬರ ಅಂತ ಶಾಂತಿ ಅನ್ಕೋತಿರ್ತಾಳೆ. ಯಾಕೆ ನಾನು ಕೇಳ್ತಾನೆ ಇದ್ದೀನಿ, ನೀನು ಉತ್ತರನೇ ಕೊಡ್ತಿಲ್ಲ ಅಂತ ಲಕ್ಕಿ ಕೇಳ್ತಾರೆ. ಅಯ್ಯೋ ಅತ್ತೆ, ಅದು ಫೋನ್ನಲ್ಲಿ ಕಾಮಿಡಿ ನೋಡಿ ನಗ್ತಿದ್ದೀನಿ ಅಂತಾಳೆ. ಒಳ್ಳೆ ಕಾಮಿಡಿ ಅತ್ತೆ ಅಂತಿರೋವಾಗ, ಫೋನ್ನಲ್ಲಿ ಎಂತ ಕಾಮಿಡಿನೇ, ಅದು ಒಬ್ಳೆ ನಗುವಂಥದ್ದು, ಹಾಗಲ್ಲ ನಿಜವಾಗ್ಲೂ ಫೋನ್ನಲ್ಲಿ ಕಾಮಿಡಿ ಬರುತ್ತೇನೆ ಅಂತ ಕೇಳ್ತಾರೆ ಲಕ್ಕಿ. ಈಗ ಬಂದಿರೋ ಫೋನ್ಗಳಲ್ಲೆಲ್ಲ ಬರುತ್ತೆ ಅತ್ತೆ ಅಂತ ಶಾಂತಿ ಹೇಳ್ತಾಳೆ. ಆಗಲಿಗೆ ರಂಗನಾಥ್ ಅವರು ಬರ್ತಾರೆ. ಏ ರಂಗ, ಏನೋ ಇದೆಲ್ಲ, ನೀನ್ ಹೆಂಡ್ತಿನ ಮೊದಲು ಯಾವ್ದಾದ್ರು ಡಾಕ್ಟರ್ ಹತ್ರ ಕರ್ಕೊಂಡೋಗು ಅಂತಾರೆ ಲಕ್ಕಿ. ಯಾಕಮ್ಮ ಅಂತ ರಂಗನಾಥ್ ಅವರು ಕೇಳ್ತಾರೆ. ಫೋನ್ ನೋಡ್ಕೊಂಡು ಇದ್ಕಿದಂಗೆ ಒಬ್ಬೊಬ್ಳೆ ನಗ್ತಿದ್ದಾಳಲ್ಲೋ, ಹೇಳಿದ್ರೆ ಅದರಲ್ಲಿ ಕಾಮಿಡಿ ಬರ್ತಿದೆ ಅಂತ ಹೇಳ್ತಾಳೆ. ಲಕ್ಕಿ ಹಾಗಂತಿರುವಾಗ, ಅಮ್ಮ ಈ ಊರಲ್ಲಿರೋರು ಎಲ್ಲರೂ ಅಷ್ಟೇ ಅಮ್ಮ, ಒಬ್ಬೊಬ್ರೇ ನಗ್ತಿರ್ತಾರೆ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಯಾಕೋ ಎಲ್ರಿಗೂ ಮರವಿನ ಕಾಯಿಲೆ ಬಂದ್ಬಿಟ್ಟಿದ್ಯಾ, ಏನಾದರೂ ಆಗ್ಬಿಟ್ಟಿದ್ಯಾ ಅಂತ ಲಕ್ಕಿ ಕೇಳ್ತಾರೆ. ಅಮ್ಮ ಹಾಗಲ್ಲ ಅಮ್ಮ, ಈಗ ಬಂದಿರೋ ಸೆಲ್ಗಳಲ್ಲಿ ರೀಲ್ಸ್ ಅನ್ನೋದು ಬಂದಿದೆ, ಅದರಲ್ಲಿ ಕಾಮಿಡಿನೂ ಬರುತ್ತೆ, ಡ್ಯಾನ್ಸ್ ಪ್ರೋಗ್ರಾಮು ಬರುತ್ತೆ, ಅದು ನೋಡಿ ನಗ್ತಿರ್ತಾರೆ ಅಂತಾರೆ ರಂಗನಾಥ್ ಅವರು. ಹೌದಾ, ಈಗ ಫೋನ್ನಲ್ಲೆಲ್ಲ ಕಾಮಿಡಿ ಬರುತ್ತಾ, ನಾವೆಲ್ಲರೂ ಒಟ್ಟಿಗೆ ಕೂತು ಮಾತಾಡಿ ನಗ್ತಿದ್ವಿ ಹಾಗಂತ ಲಕ್ಕಿ ಹೇಳ್ತಾರೆ. ಅದೆಲ್ಲ ನಿಮ್ಮ ಕಾಲದಲ್ಲಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಯಾವ ಕಾಲ ಆದ್ರೆ ಏನೋ, ಹಾಗೆಲ್ಲ ಸಿನಿಮಾ ಥಿಯೇಟ್ರಿಗೆ ಹೋಗಿ ನಗ್ತಿದ್ವಿ ಹೇಳ್ತಿದ್ವಿ. ಈಗ ನೀನು ಹೇಳ್ತಿರೋದು ನೋಡಿದ್ರೆ ಥಿಯೇಟ್ರಿಗೆ ಹೋಗೋ ಅವಶ್ಯಕತೆನೇ ಇಲ್ವಲ್ಲೋ, ಎಲ್ಲಾನು ಮನೆಯಲ್ಲೇ ನೋಡ್ಕೋಬೋದಲ್ಲ ಅಂತಾರೆ. ಆಗ ರಂಗನಾಥ್ ಅವರು, ಹೌದಮ್ಮ ಈಗೆಲ್ಲ ಫೋನ್ನಲ್ಲೇ ಎಲ್ಲ ಬಂದ್ಬಿಟ್ಟಿದೆ. ಅವ್ರಾಗಂತಿರೋವಾಗ, ಹೌದು ಕಣೋ, ನಾನು ರೋಡಲ್ಲಿ ಬರ್ತಿರೋವಾಗ ನೋಡಿದೆ, ಈಗೆಲ್ಲ ಒಬ್ಬೊಬ್ಬರೇ ಮಾತಾಡ್ಕೋತಿದ್ದಾರೆ, ಏನೋ ಇದೆಲ್ಲ ಅಂತ ಸೂರ್ಯನ ಕೇಳಿದೆ. ಆಗವನು, ಅವರು ಕಿವಿಲಲ್ಲಿ ಅದೇನೋ ಇಟ್ಕೊಂಡಿದಾರಂತಲ್ಲ, ಅದು ಇಟ್ಕೊಂಡಿದ್ದಾರೆ, ಅದಕ್ಕೆ ಒಬ್ಬೊಬ್ಬರೇ ಮಾತಾಡ್ತಾರೆ ಲಕ್ಕಿ ಅಂತ ಹೇಳ್ದ. ಮೊದಲೆಲ್ಲ ಒಬ್ಬೊಬ್ಬನೇ ಮಾತಾಡ್ಕೊಂಡ್ರೆ ಹುಚ್ಚು ಹಿಡಿದಿದೆ ಅಂತ ಅನ್ಕೋತಿದ್ವಿ, ಈ ಹುಚ್ಚನೇ ಒಬ್ಬೊಬ್ಬನೇ ಮಾತಾಡ್ಕೊಂಡೋದ್ರೆ ಫೋನಲ್ಲಿ ಮಾತಾಡ್ತಿದ್ದಾನೆ ಅಂತ ಅನ್ಕೋಬೇಕು, ಆ ರೀತಿ ಆಗ್ಬಿಟ್ಟಿದೆಯಲ್ಲೋ. ಈಗ ಕಾಲ ಎಲ್ಲ ಆ ರೀತಿ ಬದಲಾಗ್ಬಿಟ್ಟಿದೆ. ಈಗ ನೋಡು, ನೀನು ಹೆಂಡ್ತಿನೇ ಆ ರೀತಿ ಇದ್ದಾಳಲ್ಲೋ, ಹೀಗೆ ಫೋನಲ್ಲಿ ಮಾತಾಡ್ತಿದ್ರೆ ಮನುಷ್ಯರ ಜೊತೆ ಮಾತಾಡೋದೇ ಬಿಟ್ಬಿಡ್ತಾರೆ. ಇನ್ನು ಸ್ವಲ್ಪ ದಿನದಲ್ಲಿ ನೋಡು, ಒಬ್ರಿಗೊಬ್ರು ಮನೆಯಲ್ಲಿ ಮಾತಾಡದೆ 4 ಜನ 4 ಮೂಲೆಯಲ್ಲಿ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಹಾಗಂತ ಲಕ್ಕಿ ಹೇಳ್ತಿರೋವಾಗ, ಈಗೆಲ್ಲ ಅದೇ ರೀತಿ ನಮ್ಮ ಇರೋದು,
ಯಾರೂ ಕೂಡ ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ, ಹೊರಗಡೆ ಎಲ್ಲೂ ಹೋಗೋದೂ ಇಲ್ಲ ಅಂತಾರೆ. ಶಾಂತಿ, ನೀನು ನೆನಪಿದೆಯಾ, ನಮ್ಮೂರಿಗೆ ಬಂದಿದ್ದಾಗ ಒಂದು ಕಾಮಿಡಿ ಪಿಕ್ಚರ್ ನೋಡಿದ್ವಲ್ಲ, ಅದು ರಿಲೀಸ್ ಆಗಿ ತುಂಬ ವರ್ಷಗಳು ಕಳೆದ ಮೇಲೆ ಮತ್ತೆ ನಮ್ಮೂರಿಗೆ ಬಂದಿತ್ತು. ನಾವೆಲ್ಲರೂ ಹೋಗಿ ನೋಡಿದ್ವಲ್ಲ, ನೆನಪಿದೆಯಾ ಇಲ್ವಾ ಅಂತಾರೆ ಲಕ್ಕಿ. ನಾವು ಪಿಕ್ಚರ್ ನೋಡಿ 3 ತಿಂಗಳಾಯ್ತಾ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು ಕನ್ಫ್ಯೂಸ್ ಆಗ್ತಾರೆ. ಆಗ ಶಾಂತಿ, ಹೌದತ್ತೆ 3 ತಿಂಗಳಾಯ್ತು ಅಂತ ಹೇಳ್ತಾಳೆ. ಆ ಪಿಕ್ಚರ್ ನೋಡಿ ಶಾಂತಿ ಬಿದ್ದು ಬಿದ್ದು ನಗ್ತಾ ಇದ್ಲು ಅಂತಾರೆ ಲಕ್ಕಿ. ನಾನು ಎಲ್ಲರೂ ನೋಡ್ಬಿಡ್ತಾರೆ ಮೆಲ್ಲಗ್ ನಗಿ ಅಂತ ಹೇಳ್ತಿದ್ದೆ. ಲಕ್ಕಿ ಹಾಗಂತಿರೋವಾಗ, ಹೌದತ್ತೆ ನೀವು ಹೇಳಿದ್ದೆಲ್ಲ ನನಗಿನ್ನೂ ನೆನಪಿದೆ ಅಂತಾರೆ ಶಾಂತಿ. ಸರಿ, ರಂಗನಾಥ ಡ್ಯೂಟಿಗೆ ಹೋಗ್ಬೇಕಲ್ವಾ, ನೀವಿಬ್ರು ಬೇಗ ಮಲಗಿ ಅಂತಾರೆ. ಅಮ್ಮ ನೀನು ಇಲ್ಲೇ ಮಲ್ಕೋ, ನಾನು ಹೊರಗಡೆ ಹೋಗಿ ಮಲಗ್ತೀನಿ ಅಂತ ರಂಗನಾಥ್ ಅವರು ಹೇಳ್ತಿರುವಾಗ, ಏನೋ ಹೇಳ್ತಿದ್ಯಾ ನೀನು ಯಾಕೆ ಹೊರಗಡೆ ಹೋಗಿ ಮಲಗಬೇಕು, ನೀವಿಬ್ರು ಜೊತೆನಲ್ಲೇ ಮಲಗಬೇಕು ಹಾಗಂತ ಲಕ್ಕಿ ಹೇಳ್ತಿರೋವಾಗ, ಹಾಗಲ್ಲ ಅಮ್ಮ ನೀವಿಲ್ಲೇ ಅಂತ ರಂಗನಾಥ್ ಅವರು ಹೇಳಕ್ ಬರ್ತಾರೆ. ನೀವಿಬ್ರು ಗಂಡ ಹೆಂಡತಿ ಒಬ್ಬೊಬ್ಬರೇ ಮಲಗೋಕ್ಕಾಗುತ್ತಾ, ನೀವಿಬ್ರು ದೂರ ಮಾಡಿರೋ ಪಾಪ ನನಗ್ ಬರುತ್ತೆ. ಅವ್ರಾಗಂತಿರೋವಾಗ ಶಾಂತಿ ಹಾ ಅಂತ ಬೈಬಿಡ್ತಾಳೆ. ಆ ಪಾಪ ನನಗ್ ಬೇಡಪ್ಪ, ಅದೇ ಈಗ 2 ರೂಮ್ ಇದೆಯಲ್ಲ, ಒಂದು ರೂಮಲ್ಲಿ ಹುಡುಗಿರಿದ್ದಾರೆ, ಇನ್ನೊಂದು ರೂಮಲ್ಲಿ ರವಿ ಸೂರ್ಯ ಇದ್ದಾರಲ್ಲ, ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ನಾನು ಸೂರ್ಯ ರವಿ ಇರೋ ರೂಮ್ನಲ್ಲಿ ಹೋಗಿ ಮಲ್ಕೋತೀನಿ ಅಂತಾರೆ ಲಕ್ಕಿ. ಆಗ ರಂಗನಾಥ್ ಅವರು, ಅಮ್ಮ ಆ ರೂಮ್ ಏನಕ್ಕಮ್ಮ, ಇಲ್ಲೇ ಚೆನ್ನಾಗಿ ನಿದ್ದೆ ಬರುತ್ತೆ ಮಲ್ಗಿ ಅಂತಾರೆ. ಅಲ್ವೋ ರಂಗ, ಅವರಿಬ್ರಿಗೆ ಇನ್ನೂ ಮದುವೆ ಆಗಿಲ್ಲ, ನಾನು ಹೋಗಿ ನನ್ನ ಮೊಮ್ಮಕ್ಳ ಜೊತೆ ಆರಾಮಾಗಿ ಮಲ್ಕೋತೀನಿ ಅಂತಾರೆ ಲಕ್ಕಿ. ನನ್ನ ಮೊಮ್ಮಕ್ಳ ಜೊತೆ ಮಲ್ಕೊಳ್ಳೋಕೆ ನನಗೂ ತುಂಬಾನೇ ಇಷ್ಟ ಕಣೋ ಹಾಗಂತ ಲಕ್ಕಿ ಸೂರ್ಯ ಮೀನಾ ಇರೋ ರೂಮ್ಗೆ ಹೋಗ್ತಾರೆ. ಈ ಕಡೆ ರಂಗನಾಥ್ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾರೆ. ಯಾಕ್ರಿ ಅತ್ತೆ ಬಂದ್ರು ಅಂತ ನಾನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದೆ, ಈಗ ನೀವು ಕೈ ಹೊತ್ಕೊಂಡು ಕೂತ್ಕೊಂಡಿದ್ದೀರಲ್ಲ ಅಂತಾಳೆ ಶಾಂತಿ. ಇನ್ನೇನು ಮಾಡೋದು, ನಮ್ಮಿಬ್ರನ್ನ ದೂರ ಮಾಡಬಾರ್ದು ಅಂತ ಹೋಗಿ ಅವರಿಬ್ರನ್ನ ದೂರ ಮಾಡ್ತಿದಾರಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಹೌದೌದು ಇನ್ನು ಈ ಮನೆಯಲ್ಲಿ ಏನೇನು ನಡೀತೋ ಏನೋ ಗೊತ್ತಿಲ್ಲ ಹಾಗಂತ ಶಾಂತಿ ಹೇಳ್ತಾಳೆ. ಈ ಕಡೆ ಮೀನಾ ಬಟ್ಟೆಗಳನ್ನ ಮಡ್ಚಿಡ್ತಿರ್ತಾಳೆ. ರೀ ಅಜ್ಜಿ ಸ್ಥಿತಿನ ನೋಡ್ತಿದ್ರೆ ನನಗೆ ಬೇಜಾರಾಗ್ತಿದೆ ಅಂತಾಳೆ. ಮೀನಾ, ಈ ವಯಸ್ಸಿನಲ್ಲೇ ನಾವು ಅವಾಗವಾಗ ಎಲ್ಲ ನಾವು ಮರಿತಿದ್ದೀವಿ, ಇನ್ನು ಲಕ್ಕಿಗೆ ಎಷ್ಟೊಂದು ವಯಸ್ಸಾಗಿದೆ, ಅವ್ರಿಗೆ ವಯಸ್ಸು ಜಾಸ್ತಿ ಆಗಿದೆಯಲ್ಲ, ಹಾಗೆಯೇ ಮರವಿ ಕೂಡ ಜಾಸ್ತಿ ಆಗಿದೆ ಅಂತಾನೆ. ನನ್ನ ಮನ್ಸಿಗೂ ಕೂಡ ಸಂಕಟ ಆಗ್ತಿದೆ, ಆದರೆ ಏನು ಮಾಡೋದು ಅಂತಾನೆ. ಅಜ್ಜಿಗೆ ಬೇಗ ಹುಷಾರಾದ್ರೆ ಸಾಕು ಅಂತ ಮೀನಾ ಹೇಳ್ತಾಳೆ. ಖಂಡಿತ ಗುಣ ಆಗ್ತಾರೆ ಮೀನಾ, ಅದ್ರ ಬಗ್ಗೆ ಯಾವ ಚಿಂತನೂ ಮಾಡೋದು ಬೇಡ. ಲಕ್ಕಿ ಇಲ್ಲಿರೋವರೆಗೂ ನಾವಿಬ್ರು ಗಂಡ ಹೆಂಡತಿ ಥರ ನಡ್ಕೊಳ್ಳೋದೇ ಬೇಡ, ಅವ್ರ ಮುಂದೆ ನಾವು ಫ್ರೆಂಡ್ಸ್ ಥರ ಇರಬೇಕು, ಅರ್ಥ ಆಯ್ತಾ ಅಂತಾನೆ. ನಾವು ಯಾವಾಗಲೂ ಫ್ರೆಂಡ್ಸ್ ಥರನೇ ತಾನೇ ಇರೋದು ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಹಾಂ ಅಂತಾನೆ. ಗಂಡ ಹೆಂಡತಿ ಫ್ರೆಂಡ್ ಥರ ಇರಬೇಕು ಅಂತಾರಲ್ವಾ, ಅದೇ ರೀತಿ ತಾನೇ ನಾವಿರೋದು ಅಂತಾಳೆ ಮೀನಾ. ಓ ನೀನು ಹಾಗೆ ಹೇಳ್ತಿದ್ಯಾ, ಫೈನ್ ಅಂತಾನೆ ಸೂರ್ಯ. ಆಗ ಬಾಗ್ಲು ಬಡಿತಿರೋ ಸೌಂಡ್ ಆಗುತ್ತೆ. ಯಾರು ಅಂತಾನೆ ಸೂರ್ಯ. ಲೇ ಸೂರ್ಯ ಬಾಗ್ಲು ತೆಗಿಯೋ ಅಂತಾರೆ ಲಕ್ಕಿ. ಅಯ್ಯಯ್ಯೋ ಲಕ್ಕಿ ಅಂತಾನೆ ಸೂರ್ಯ. ಅಯ್ಯೋ ಅಜ್ಜಿನಾ, ಈಗ ಏನ್ರಿ ಮಾಡೋದು, ನಾವಿಬ್ರು ಒಂದೇ ರೂಮ್ನಲ್ಲಿ ಇರೋದನ್ನ ನೋಡಿ ಅವ್ರು ಏನ್ರಿ ಅನ್ಕೊಳಲ್ಲ, ಸರಿಯಾಗಿ ಸಿಕ್ಕಾಕೊಂಡ್ವಿ ಅಂತಿರೋವಾಗ ಮೀನಾ ಈ ರೂಮ್ನಲ್ಲಿ ಬಾಲ್ಕನಿ ಇದೆಯಲ್ಲ ಅಲ್ಲಿಗೆ ಬೇಗ ಓಡೋಗು ಅಂತಾನೆ. ಲಕ್ಕಿ ಕೇಳಿದ್ರೆ ನಾನು ರವಿ ಈ ರೂಮ್ನಲ್ಲಿ ಇರೋದು ಅಂತ ಹೇಳ್ತೀನಿ, ಹೋಗು ಅಂತಾನೆ. ಆಗ ಮೀನಾ ಓಡೋಗಿ ಬಾಲ್ಕನಿಲಿ ಬಚ್ಚಿಟ್ಕೋತಾಳೆ. ಸೂರ್ಯ ಹೋಗಿ ಬಾಗ್ಲು ತೆಗೆದು, ಬಾ ಲಕ್ಕಿ ಇನ್ನು ಮಲಗಿಲ್ವಾ ಅಂತ ಕೇಳ್ತಾನೆ. ಲಕ್ಕಿ ಒಳಗೆ ಬಂದು ಸುತ್ತಮುತ್ತ ನೋಡ್ತಾರೆ. ಯಾಕೋ ಬಾಗ್ಲು ತೆಗಿಕ್ಕೆ ಇಷ್ಟೊತ್ತು ಮಾಡಿದೆ ಅಂತ ಕೇಳ್ತಾರೆ. ಅಯ್ಯೋ ಲಕ್ಕಿ ನಾನೇನೋ ಲೆಕ್ಕ ಆಗ್ತಿದೆ, ಅದಕ್ಕೆ ಲೇಟ್ ಆಗಿಬಿಡ್ತು ಅಂತಾನೆ ಸೂರ್ಯ. ಹೌದಾ ರವಿ ಎಲ್ಲಿ ಅಂತ ಕೇಳ್ತಾರೆ. ಅವನೇನು ಬಲಿಲ್ಲ ಲಕ್ಕಿ ಅಂತಿರೋವಾಗ, ಮತ್ತೇನಕ್ಕೋ ಬಾಗ್ಲು ಹಾಕೊಂಡಿದ್ಯಾ, ಯಾರೋ ಗಂಡ ಹೆಂಡತಿ ಇರ್ತಾರ, ಬಾಗ್ಲು ಲಾಕ್ ಹಾಕೊಂಡಿದ್ಯಲ್ಲ ಅಂತ ಕೇಳ್ತಾರೆ. ಅದು ಆ ಲಾಕ್ ಸರಿ ಇಲ್ಲ ಲಕ್ಕಿ, ತಾನೇ ಹಾಕೊಂಡ್ಬಿಟ್ಟಿದೆ ಅಂತಾನೆ ಸೂರ್ಯ. ಇದನ್ನೆಲ್ಲ ಸರಿ ಮಾಡೋಕ್ಕಾಗಲ್ವಾ ಅಂತಾರೆ ಲಕ್ಕಿ. ಮಾಡಿಸ್ಬೇಕು ಲಕ್ಕಿ ಅಂತಾನೆ ಸೂರ್ಯ. ಆಗ ಲಕ್ಕಿ ಬಾಲ್ಕನಿ ಕಿಟಕಿ ಹತ್ರ ಎಲ್ಲ ಹೋಗಿ ನೋಡ್ತಾರೆ. ಸರಿ ರವಿ ಯಾವಾಗ ಬರ್ತಾನೆ ಅಂತ ಕೇಳ್ತಾರೆ. ಬಂದ್ಬಿಡ್ತಾನೆ ಲಕ್ಕಿ ಹಾಗಂತ ಸೂರ್ಯ ಹೇಳ್ತಾನೆ. ಅವ್ನು ಯಾಕೋ ಈ ರೀತಿ ಇದ್ದಾನೆ, ಓದೋ ವಯಸ್ಸಿನಲ್ಲಿ ಊರು ಸುತ್ತಿದ್ದಾನ ಅಂತ ಕೇಳ್ತಾರೆ. ಆದಷ್ಟು ಬೇಗ ಮನೆಗೆ ಬಂದು ಮಲಗೋಕ್ಕಾಗಲ್ವಾ ಅಂತ ಕೇಳ್ತಾರೆ. ಕಾಲೇಜ್ಗೆ ಹೋಗಿ ಸರಿಯಾಗಿ ಓದ್ತಿದ್ದಾನ ಇಲ್ವಾ ಅಂತ ಕೇಳ್ತಾರೆ. ಚೆನ್ನಾಗಿ ಓದ್ತಿದ್ದಾನೆ ಲಕ್ಕಿ, ಕಾಲೇಜ್ಗೂ ಕೂಡ ಹೋಗ್ತಿದ್ದಾನೆ ಅಂತಾನೆ. ಸರಿ ರವಿ ಬಂದ್ರೆ ಈ ಬೆಡ್ನಲ್ಲಿ ಮಲ್ಕೊಳಕ್ ಹೇಳು, ನಾನು ಈ ಕಡೆ ಮಲ್ಕೋತೀನಿ ಅಂತಾರೆ ಲಕ್ಕಿ. ಸೂರ್ಯ ಹಂಗೆ ನಿಂತಿರ್ತಾನೆ. ಯಾಕೋ ಏನು ಮಾತಾಡ್ದೆ, ದೆವ್ವ ಹಿಡಿದು ನೋಡ್ತಾನ ನಿಂತಿದೀಯಾ ಅಂತಾರೆ ಲಕ್ಕಿ. ಯಾಕೆ ಲಕ್ಕಿ, ನೀವು ಅಮ್ಮ ಇರೋ ರೂಮಲ್ಲಿ ಮಲ್ಕೋಬೇಕಲ್ವಾ ಅಂತಾನೆ. ಯಾಕೋ ಅಲ್ಲಿ ನನ್ನ ಮಗ ಹೇಗೋ ಮಲ್ಕೋತಾನೆ, ಯಾಕೆ ನಾನು ಇಲ್ಲಿ ಮಲ್ಕೋಬಾರ್ದ ಅಂತ ಲಕ್ಕಿ ಕೇಳ್ತಾರೆ. ಅದೆಲ್ಲ ಏನೂ ಇಲ್ಲ ಲಕ್ಕಿ, ನೀವು ಎಲ್ಲಿ ಬೇಕಾದ್ರೂ ಮಲ್ಕೊಳ್ಳಿ, ಯಾವ ಸಮಸ್ಯೆನೇ ಇಲ್ಲ ಅಂತಾನೆ. ಅವರು ಮಲ್ಕೊಳಕ್ ಬಂದಾಗ ಮಂಚದ ಮೇಲೆ ಸೀರೆ ಇರೋದನ್ನ ನೋಡಿ, ಏನೋ ಇದೆಲ್ಲ ಸೀರೆ ಬ್ಲೌಸ್ ಎಲ್ಲ ನಿನ್ನ ರೂಮ್ಗೆ ಯಾಕೋ ಬಂತು ಅಂತ ಕೇಳ್ತಾರೆ. ಅಯ್ಯೋ ಏನಪ್ಪ ಹೇಳೋದು ಅಂದ್ಕೊಂಡು ಮೇಲೆ ನನ್ನ ಬಟ್ಟೆಗಳು ತೊಗೊಂಡು ಬರೋಕೆ ಹೋದ್ನಾ, ಆ ಬಟ್ಟೆಗಳ ಜೊತೆ ಈ ಸೀರೆ ಬ್ಲೌಸ್ ಬಂದ್ಬಿಟ್ಟಿದೆ ಲಕ್ಕಿ ಅಂತಾನೆ. ಏನೋ ನಿನ್ನ ಬಟ್ಟೆನ ನೀನು ಸರಿಯಾಗಿ ತೊಗೊಂಡು ಬರೋಕ್ಕೆ ಬರಲ್ವಾ ಹಾಗಂತ ಲಕ್ಕಿ ಕೇಳ್ತಾರೆ. ಆಗಲ್ಲ ಲಕ್ಕಿ, ಮಳೆ ಬರ್ತಿತ್ತಲ್ಲ ಆ ಅರ್ಜೆಂಟ್ನಲ್ಲಿ ತೊಗೊಂಡು ಬಂದ್ಬಿಟ್ಟೆ ಅಂತಾನೆ ಸೂರ್ಯ. ಮಿಸ್ ಆಗಿ ಬಂದ್ಬಿಟ್ಟಿದೆ ಲಕ್ಕಿ ಅಂತಿರುವಾಗ, ಸರಿ ಬಿಡು ನಾನು ಆ ಹುಡುಗಿ ರೂಮ್ಗೆ ಹೋಗಿ ಅವ್ರಿಗೇನೆ ಕೊಟ್ಟು ಬರ್ತೀನಿ ಅಂತಾರೆ ಲಕ್ಕಿ. ಲಕ್ಕಿ ಬೇಡ ಲಕ್ಕಿ, ನಾನೇ ತೊಗೊಂಡೋಗಿ ಕೊಡ್ತೀನಿ ಅಂತಾನೆ ಸೂರ್ಯ. ನಿಮ್ಗೆ ಯಾಕೆ ಶ್ರಮ ಅಂತಿರುವಾಗ, ಇದರಲ್ಲೇನೋ ಶ್ರಮ ಇದೆ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ರೂಮ್ಗೆ ನೀನು ಹೋಗ್ತೀಯಾ, ತಪ್ಪಾಗುತ್ತೆ ಕಣೋ, ಇರು ನಾನೇ ತೊಗೊಂಡೋಗಿ ಕೊಟ್ಟು ಬರ್ತೀನಿ ಅಂತಾರೆ. ಇಲ್ಲ ಲಕ್ಕಿ ನಾನೇ ತೊಗೊಂಡೋಗಿ ಕೊಡ್ತೀನಿ, ಕೊಡಿ ಅಂತ ಕೇಳ್ತಾನೆ ಸೂರ್ಯ. ಬೇಡ ಸೂರ್ಯ, ನೀನು ಒಳ್ಳೆ ಉದ್ದೇಶದಿಂದನೇ ಹೋದ್ರು ನೋಡೋರ್ಗೆ ತಪ್ಪಾಗೆ ಕಾಣಿಸುತ್ತೆ, ಅದರಿಂದ ನೀನು ರವಿನು ಹೆಣ್ಮಕ್ಳ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಗೊತ್ತಾಯ್ತಾ ಅಂತ ಕೇಳ್ತಾರೆ.
ಹ್ಞೂ ಅಂತಾನೆ ಸೂರ್ಯ. ಹೆಣ್ಮಕ್ಳಲ್ಲ, ಹೆಣ್ಮಕ್ಳು ಬಟ್ಟೆ ಕೂಡ ಈ ರೂಮಿಗೆ ಬರಬಾರ್ದು ಹಾಗಂತ ಹೇಳಿ ಲಕ್ಕಿ ರವಿ ಶ್ರುತಿ ಇರೋ ರೂಮ್ಗೆ ಹೋಗ್ತಾರೆ. ಮೀನಾ ಓಡ್ ಬಂದು ಅಜ್ಜಿ ಹೋದ್ರಾ ಅಂತ ಕೇಳ್ತಾಳೆ. ಅವ್ರು ಹೋದ್ರು. ನೀನ್ ಬೇಗ ರವಿ ರೂಮ್ ಹತ್ರ ಹೋಗು ಅಂತಾನೆ ಸೂರ್ಯ. ರೀ ಹೋಗು ಅಂದ್ರೆ ಹೇಗ್ರಿ ಹೋಗೋದು, ಹೊರಗಡೆ ಹೋದ್ರೆ ಸಿಕ್ಕಾಕೊಳ್ಳಲ್ವಾ ಅಂತಾಳೆ. ಹೇಗಾದ್ರೂ ನೀನು ಆ ಕಡೆ ಬಾಗ್ಲಿಂದ ಬಾ, ನಾನ್ ಡೋರ್ ತೆಗಿತೀನಿ ಅಂತಾನೆ ಸೂರ್ಯ. ಈ ಕಡೆ ರವಿ ಶ್ರುತಿನ ಎತ್ಕೊಂಡು ನಿಂತಿರ್ತಾನೆ. ಈಗ ನೀನ್ ಎತ್ಕೊಂಡ್ಬಿಟ್ರೆ ಸಾಕಾ, ವೇಟ್ ಜಾಸ್ತಿ ಆಗಿದ್ದೀನಾ ಇಲ್ವಾ ಅಂತ ಶ್ರುತಿ ಕೇಳ್ತಾಳೆ. ಆಗ ರವಿ 1 ತಿಂಗಳಲ್ಲಿ ನೀನು 400 ಗ್ರಾಮ್ ಕಡಿಮೆ ಆಗಿದೀಯ ಅಂತ ಹೇಳ್ತಾನೆ. 400 ಗ್ರಾಮ್ ಕಡಿಮೆ ಆಗಿದ್ದೀನಾ, ಪರವಾಗಿಲ್ವೇ ಅಂತ ಶ್ರುತಿ ಹೇಳ್ತಿರೋವಾಗ ಕೊನೆಗೂ ನನ್ನನ್ನು ವೇಟ್ ಮಿಷನ್ ಮಾಡ್ಬಿಟ್ಟಿಯಾ ಹಾಗಂತ ರವಿ ಹೇಳ್ತಾ ಇರ್ತಾನೆ. ಆಗ ಬಾಗ್ಲು ಬಡಿಯೋ ಸೌಂಡ್ ಆಗುತ್ತೆ. ಯಾರಿರ್ಬೋದು ಈ ಸಮಯದಲ್ಲಿ, ಯಾರಪ್ಪ ಬರ್ತಾರೆ ಹಾಗಂತ ಅವನು ಡೋರ್ ತೆಗಿಯೋಕೆ ಹೋಗ್ತಿರೋವಾಗ ಸೂರ್ಯ ಫೋನ್ ಮಾಡ್ತಾನೆ. ಏನಿದು ಸೂರ್ಯ ಎಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾನಲ್ಲ, ಏನೋ ಅಂತ ಕೇಳ್ತಾನೆ. ಲೇ ರವಿ, ನಿಮ್ ರೂಮ್ ಬಾಗ್ಲು ತಡ್ತಿರೋದು ಲಕ್ಕಿ ಕಣೋ. ಅವನಾಗಂತಿರೋವಾಗ ಅಯ್ಯೋ ಅಜ್ಜಿನಾ ಅಂತ ಕೇಳ್ತಾನೆ ರವಿ. ಹೌದು ಕಣೋ, ನೀನು ಹೋಗಿ ಆ ರೂಮ್ನಲ್ಲೆಲ್ಲಾದ್ರೂ ಬಚ್ಚಿಟ್ಕೋ, ಶ್ರುತಿ ಕೈಲಿ ಬಾಗ್ಲು ತೆಗಿಸು ಅಂತ ಹೇಳ್ತಾನೆ ಸೂರ್ಯ. ಸರಿ ನಾನು ನೋಡ್ಕೋತೀನಿ ಶ್ರುತಿ, ಅಜ್ಜಿ ಅಂತೆ ಬಾಗ್ಲು ತಡ್ತಿದ್ದು ಹಾಗಂತ ರವಿ ಹೇಳ್ತಾನೆ. ಏನು ಅಜ್ಜಿನಾ, ಹೀಗೇನ್ರಿ ಮಾಡೋದು ಅಂತಾಳೆ ಶ್ರುತಿ. ಸರಿ ನಾನು ಹೋಗಿ ವಾಶ್ರೂಮಲ್ಲಿ ಬಚ್ಚಿಟ್ಕೋತೀನಿ, ನೀನ್ ಬಾಗ್ಲು ತೆಗಿ ಅಂತಾನೆ. ಸರಿ ಒಳಗಡೆ ಲಾಕ್ ಮಾಡ್ಕೋ ಅಂತ ಹೇಳಿ ಶ್ರುತಿ ಮಾಂಗಲ್ಯನ ಬಚ್ಚಿಟ್ಕೊಂಡು ಬಾಗ್ಲು ತೆಗಿತಾಳೆ. ಅಜ್ಜಿ ಏನಜ್ಜಿ ಇಷ್ಟೊತ್ತಲ್ಲಿ ಅಂತ ಕೇಳ್ತಾಳೆ. ಏನಿದು, ತಗೋ ಮೇಲೆ ಬಟ್ಟೆ ಒಣಗಾಕ್ಬಿಟ್ಟು ನೋಡ್ಕೋಬಾರ್ದಾ, ಗಂಡ್ಮಕ್ಳು ಬಟ್ಟೆ ಜೊತೆ ಸೇರ್ಕೊಂಡಿದೆ ಇದು, ಇನ್ಮೇಲೆ ನಿಮ್ ಸೀರೆಗಳನ್ನ ಬಟ್ಟೆಗಳನ್ನ ಬೇರೆ ಒಣಗಾಕಿ ಅಂತ ಹೇಳ್ತಾರೆ. ಗಂಡ್ಮಕ್ಳು ಬಟ್ಟೆ ಎತ್ಕೊಂಡ್ ಬರ್ಬೇಕಾದ್ರೆ ಇದನ್ನು ಸೇರ್ಸಿ ಎತ್ಕೊಂಡ್ ಬಂದಿದ್ದಾರಲ್ಲ ಹಾಗಂತ ಲಕ್ಕಿ ಹೇಳ್ತಿರೋವಾಗ ಸಾರಿ ಅಜ್ಜಿ, ಗೊತ್ತಾಗ್ಲಿಲ್ಲ ಅಜ್ಜಿ, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಎಲ್ಲಾನು ಒಣಗಾಕೋತೀವಿ ಅಂತ ಹೇಳ್ತಾಳೆ. ಲಕ್ಕಿ ರೂಮ್ ಒಳಗೆ ಬಂದು ಸುತ್ತಮುತ್ತ ನೋಡಿ ಅದೆಲ್ಲ ಸರಿ, ನಿಮ್ಮ ಅಕ್ಕ ಎಲ್ಲಿ ಅಂತ ಕೇಳ್ತಾರೆ. ಅಕ್ಕನ ಅಂತ ಶ್ರುತಿ ಅಂದ್ಬಿಟ್ಟು, ಓ ಹೌದೌದು ನಮ್ಮ ಅಕ್ಕ ಮೀನಾ ಅಕ್ಕ ಹಾಗಂತ ಹೇಳಿ ಮೀನಾ ಅಕ್ಕ ಅಂತ ಜೋರ ಕೂಗ್ತಾಳೆ. ಎಲ್ಲಿ ಈಗ ಅಕ್ಕ ಅಂತ ಕೂಗ್ತಿದ್ಯಾ, ನಿಮ್ಮ ಅಕ್ಕ ಏನೂ ಬಂದಿಲ್ವಾ ಅಂತ ಕೇಳ್ತಾರೆ ಲಕ್ಕಿ. ಇಷ್ಟೊತ್ತಾಯ್ತಾ ಬಂತಲ್ಲ ಅಂತಿರೋವಾಗ ಅದು ಬಂದು ಅಜ್ಜಿ ಅಂತ ಅವಳಾಗ ಅನ್ಕೋತಿರೋವಾಗ ಸೂರ್ಯ ಓಡೋಗಿ ಬಾಗಿಲು ತೆಗಿತಾನೆ. ಮೀನಾ ತಕ್ಷಣ ರೂಮ್ ಒಳಗೆ ಹೋಗ್ತಾಳೆ. ಅಜ್ಜಿ ಅದು ಅಕ್ಕ ಅಂತ ಶ್ರುತಿ ಹೇಳ್ತಿರೋವಾಗ ಯಾಕೆ ಈಗ ತಡವರ್ಸ್ತಿದೀಯಾ ಅಂತ ಲಕ್ಕಿ ಕೇಳ್ತಾರೆ. ಅಷ್ಟರಲ್ಲಿ ಮೀನಾ ಶ್ರುತಿ ಅನ್ಕೊಂಡು ರೂಮ್ ಒಳಗೆ ಬರ್ತಾಳೆ. ಇರೋ ಬಂದ್ಬಿಟ್ಲಲ್ಲ ನಮ್ಮ ಅಕ್ಕ ಮೀನಾ ಅಂತಾಳೆ. ನೀನ್ ಎಲ್ಲಿಗೆ ಹೋಗಿದೆ ಅಂತ ಲಕ್ಕಿ ಕೇಳ್ತಾರೆ. ಅದು ಅಜ್ಜಿ ನನ್ನ ಸೀರೆನ ಮೇಲೆ ಒಣಗಾಕಿದ್ನಲ್ಲ, ನನ್ನ ಸೀರೆ ಬ್ಲೌಸು ಕಾಣಿಸ್ತಾನೆ ಇರಲಿಲ್ಲ, ಅದಕ್ಕೆ ಉಡ್ಕೊಂಡು ಬರಕ್ ಹೋಗಿದೆ ಅಂತಾಳೆ. ಹೌದೌದು, ಗಂಡ್ಮಕ್ಳು ಬಟ್ಟೆ ಜೊತೆಲಿ ಒಣಗಾಕಿದ್ರೆ ಇನ್ನೇನಾಗಿರುತ್ತೆ, ತಗೋ ಇಲ್ಲಿವೆ ನಿನ್ ಬಟ್ಟೆಗಳು ಹಾಗಂತ ಲಕ್ಕಿ ಹೇಳ್ತಾರೆ. ಓ ಅಜ್ಜಿನೇ ಬಟ್ಟೆಗಳನ್ನ ತಗೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ. ಸೂರ್ಯ ಅವ್ನ ಬಟ್ಟೆ ತರೋವಾಗ ನೀನ್ ಸೀರೆನೂ ಬ್ಲೌಸ್ನು ಗೊತ್ತಿಲ್ದೇನೆ ತಗೊಂಡ್ ಬಂದ್ಬಿಟ್ಟಿದ್ದಾನೆ. ಅವ್ರಾಗಂತಿರುವಾಗ ಹೌದಾ, ನಂಗೆ ಅದೆಲ್ಲ ಗೊತ್ತಾಗ್ಲಿಲ್ಲ ಅಜ್ಜಿ, ಇನ್ಮೇಲೆ ಆ ರೀತಿ ಆಗದೆ ಇರೋವಾಗ ನೋಡ್ಕೋತೀನಿ ಅಂತಾಳೆ ಮೀನಾ. ಸರಿ ಅಂತ ಲಕ್ಕಿ ಹೋಗ್ತಿದ್ದವರು ಮತ್ತೆ ವಾಪಸ್ ಬಂದು ಸರಿ ನಿನ್ನ ಹೆಸರು ಏನು ಹೇಳು ಅಂತ ಕೇಳ್ತಾರೆ. ನನ್ನ ಹೆಸರು ಶ್ರುತಿ ಅಂತ ಹೇಳ್ತಾಳೆ ಶ್ರುತಿ. ನೀನೊಬ್ಳೇ ಅಲ್ವಾ ರೂಮ್ನಲ್ಲಿ ಇದ್ದಿದ್ದು, ಏನಕ್ಕೆ ಲಾಕ್ ಮಾಡ್ಕೊಂಡಿದ್ದೆ ಅಂತ ಕೇಳ್ತಾರೆ. ಅದೇನೂ ಅಲ್ಲ ಅಜ್ಜಿ, ಈ ರೂಮ್ನಲ್ಲಿ ಲಾಕ್ ಸರಿ ಇಲ್ಲ, ತಾನೇ ಲಾಕ್ ಆಗ್ಬಿಟ್ಟಿದೆ ಅಂತ ಹೇಳ್ತಾಳೆ ಮೀನಾ. ಏನಿದು, ಸೂರ್ಯನ ರೂಮ್ನಲ್ಲೂ ಕೂಡ ಲಾಕ್ ತಾನೇ ಹಾಕೊಂಡ್ಬಿಟ್ಟಿದೆ ಅಂತ ಹೇಳಿದ್ನಲ್ಲ, ನಿಮ್ ರೂಮ್ನಲ್ಲೂ ಕೂಡ ತಾನೇ ಲಾಕ್ ಹಾಕೊಂಡ್ಬಿಡ್ತಾ, ಮೊದಲು ರಂಗನಾಥನ್ಗೆ ಹೇಳಿ ಇದನ್ನೆಲ್ಲ ಸರಿ ಮಾಡಿಸ್ಬೇಕು ಅಂತಾರೆ ಲಕ್ಕಿ. ಹೌದಜ್ಜಿ, ನಾನು ಕೂಡ ಅಂಕಲ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ ಅಂತ ಶ್ರುತಿ ಹೇಳ್ತಿರೋವಾಗ ನಾನು ಮಾವನ ಜೊತೆ ಅಂತ ಮೀನಾ ಹೇಳಕ್ ಬರ್ತಾಳೆ. ಮಾವನ ಅಂತ ಕೇಳ್ತಾರೆ ಲಕ್ಕಿ. ಆಗ ಶ್ರುತಿ ರಂಗನಾಥ್ ಅಂಕಲ್ನ ನಮ್ಮಕ್ಕ ಚಿಕ್ಕ ವಯಸ್ಸಿಂದನೂ ಹಾಗೆ ಕರೆಯೋದು ಅಂತಾಳೆ. ಹೌದಜ್ಜಿ ಅಂತ ಮೀನಾ ಹೇಳ್ತಾಳೆ. ಹೌದಾ, ಅದ್ರಲ್ಲೇನೂ ತಪ್ಪಿಲ್ಲ, ಸರಿ ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಕರೀರಿ ಅಂತ ಹೇಳ್ತಾರೆ. ಸರಿ ಬೇಗ ಮಲ್ಕೊಳ್ಳಿ, ನಾಳೆ ಬೆಳಿಗ್ಗೆ ನೀವಿಬ್ರು ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಅಂತಾರೆ. ಹೌದಜ್ಜಿ ಅಂತೇಳಿ ಶ್ರುತಿ ಬಾಗ್ಲು ಹಾಕೊಳಕ್ ಹೋಗ್ತಿರೋವಾಗ ದಿಢೀರಂತ ರವಿ ವಾಶ್ರೂಮ್ ಬಾಗ್ಲು ತೆಗೆದು ಹೊರಗೆ ಬರ್ತಾನೆ. ಆಗ ಮೀನಾ ಜೋರಾಗಿ ಅಮ್ಮ ಅಂತ ಕಿರ್ಚ್ಕೊಂಡ್ಬಿಡ್ತಾಳೆ. ಹೋಗ್ತಿದ್ದಂತ ಲಕ್ಕಿ ವಾಪಸ್ ಬಂದು ಏನಾಯ್ತು, ಯಾಕೆ ಹೋಗಾಡ್ತಿದ್ಯಾ ಅಂತ ಕೇಳ್ತಾರೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೇನೆ ಸುಮ್ಮನೆ ನಿಂತಿರೋವಾಗ ಯಾಕೆ ಇರ್ತಿ ಅಂತ ಕೇಳ್ತಿದ್ದೀನಿ ಅಂತಾರೆ ಲಕ್ಕಿ. ಅದೆಲ್ಲ ಏನೂ ಇಲ್ಲ ಅಜ್ಜಿ, ಒಂದಲ್ಲಿ ಆ ಕಡೆಯಿಂದ ಬಂತಲ್ಲ ಅದನ್ನು ನೋಡಿ ಅಕ್ಕ ಕಿರ್ಚ್ಕೊಂಡ್ಲು ಅಂತಾಳೆ ಶ್ರುತಿ. ಹೌದಜ್ಜಿ, ಭಯ ಆಗೋಯ್ತು ಅಂತಾಳೆ ಮೀನಾ. ಅಲ್ಲಿಗೆ ಎಲ್ಲ ಭಯ ಪಡ್ತಾರಾ, ಓಡಿಸಿ ಸುಮ್ಮನೆ ಮಲ್ಕೊಳ್ಳಿ, ಏನ್ ಹೆಣ್ಮಕ್ಳು ಇವರು ಹಾಗಂತ ಲಕ್ಕಿ ಹೇಳೋಗ್ತಾರೆ. ಆಗ ರವಿ ವಾಶ್ರೂಮಿಂದ ಹೊರಗೆ ಬರ್ತಾನೆ. ಯಾಕತ್ಗೆ ಆ ಥರ ಕಿರ್ಚ್ಬಿಟ್ರಿ ಅಂತ ಕೇಳ್ತಾನೆ. ರವಿ ದಿಢೀರಂತ ಹೊರಗೆ ಬಂದ್ರಲ್ಲ, ನನಗೆ ಭಯ ಆಗೋಯ್ತು, ಅವ್ರು ನೀವೇನು ಮನೆಗೆ ಬಂದಿಲ್ಲ ಅಂತ ಅಜ್ಜಿ ಜೊತೆ ಹೇಳಿದ್ದಾರೆ ಅಂತಾಳೆ ಮೀನಾ. ಹೌದಕ್ಕೆ ಸೂರ್ಯ ಫೋನ್ ಮಾಡಿ ಹೇಳ್ದ, ನಾನು ಹಾಗೇನೆ ಮೇಂಟೈನ್ ಮಾಡ್ತೀನಿ ಅಂತ ರವಿ ಓಡೋಗ್ತಿರೋವಾಗ ರವಿ ನಿಂತ್ಕೊ ಅಂತ ಶ್ರುತಿ ಹೇಳ್ತಾಳೆ. ಆದ್ರೂ ನಿಲ್ಲದೆ ಓಡೋಗ್ತಾನೆ. ಅಯ್ಯೋ ನೈಟ್ ಡ್ರೆಸ್ಸಲ್ಲೇ ಹೋಗಿದ್ದಾನೆ, ಸರಿಯಾಗಿ ಸಿಕ್ಕಾಕೊಂಡ ಅಂತ ಹೇಳ್ತಾಳೆ. ನಾವು ತಪ್ಪಿಸ್ಕೊಂಡ್ವಲ್ಲ ಬಿಡು ಶ್ರುತಿ, ಅವ್ರು ಹೇಗೋ ಸಂಭಾಳಿಸ್ಕೋತಾರೆ ಅಂತಾಳೆ ಮೀನಾ. ಈ ಕಡೆ ಸೂರ್ಯ ಏನಾಗುತ್ತೋ ಏನೋ ಅಂತ ಟೆನ್ಷನ್ ಅಲ್ಲಿ ಓಡಾಡ್ತಿರೋವಾಗ ಲಕ್ಕಿ ರೂಮಿಗೆ ಬರ್ತಾರೆ. ಅವ್ರ ಹಿಂದೆನೆ ಹಾಯ್ ಅಜ್ಜಿ ಅನ್ಕೊಂಡು ರವಿ ಬರ್ತಾನೆ. ಏನೋ ರವಿ ಇಷ್ಟು ಲೇಟಾಗಿ ಬಂದಿದ್ಯಾ, ಕಾಲೇಜಲ್ಲಿ ಓದೋ ಹುಡುಗ ನೀನು ಹಾಗನ್ಬಿಟ್ಟು ಏನೋ ಇದು ಮನೆಯಲ್ಲೆಲ್ಲ ಡ್ರೆಸ್ನೇ ಹಾಕೊಂಡಿದ್ಯಲ್ಲ ಹಾಗಂತ ಲಕ್ಕಿ ಕೇಳ್ತಿರುವಾಗ ಏನಾದ್ರು ಹೇಳು ಅಂತ ಸೂರ್ಯ ಹೇಳ್ತಾನೆ. ಅದು ಅಜ್ಜಿ, ನಾನು ಮೊದಲನೇ ಬಂದ್ಬಿಟ್ಟಿದ್ದೆ, ಹೊರಗಡೆ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೆ ಅಂತಾನೆ ರವಿ. ಏನೋ ಸೂರ್ಯ, ಇವನಿನ್ನೂ ಬಂದೇ ಇಲ್ಲ ಅಂತ ಹೇಳಿದೆ ಅಂತ ಲಕ್ಕಿ ಕೇಳ್ತಾರೆ. ಹಾಗಲ್ಲ ಲಕ್ಕಿ, ಫ್ರೆಂಡ್ನ ನೋಡಕ್ ಹೋಗಿದ್ದಾನೆ, ನೀನು ಬಂದಿಲ್ಲ ಅಂತ ಹೇಳಕ್ ಬಂದೆ ಅಂತಾನೆ ಸೂರ್ಯ. ಏನೋ ಇಷ್ಟೊತ್ತಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡಕ್ ಹೋಗಿದ್ಯಾ,
ಎಲ್ಲ ಒಳ್ಳೆ ಹುಡುಗರೆ ತಾನೇ ಅಂತ ಲಕ್ಕಿ ಕೇಳ್ತಾರೆ. ಎಲ್ಲರೂ ಒಳ್ಳೆಯವರೇ ಅಜ್ಜಿ, ಎಕ್ಸಾಮ್ ಬರ್ತಿದೆಯಲ್ಲ ಅದಕ್ಕೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಓದ್ತಿದ್ದೀವಿ ಅಂತಾನೆ. ಅದೇನು ಒಬ್ಬನೇ ಕುತ್ಕೊಂಡು ಓದೋದು ಬಿಟ್ಬಿಟ್ಟು ಎಲ್ರ ಜೊತೆ ಓದೋದು ಅಂತ ಲಕ್ಕಿ ಕೇಳ್ತಾರೆ. ಅದು ಗ್ರೂಪ್ ಸ್ಟಡೀಸ್ ಅಜ್ಜಿ. ಹಾಗಂತ ರವಿ ಹೇಳ್ತಾನೆ, ಏನ್ ಸ್ಟಡಿನೋ ಏನೋ, ಇನ್ಮೇಲೆ ಮನೆಗೆ ಬೇಗ ಬಂದು ಮಲಗೋದನ್ನ ನೋಡು ಅಂತಾರೆ. ಸರಿ ಅಜ್ಜಿ, ಸದ್ಯ ತಪ್ಪಿಸ್ಕೊಂಡಲ್ಲ ಅಂತ ರವಿ ಅನ್ಕೋದಿರ್ತಾನೆ. ಲಕ್ಕಿ, ನಾನ್ ಮಲಗಿಸ್ಲಾ ಅಂತಾನೆ ಸೂರ್ಯ. ಏಯ್, ನನಗ್ ಮಲಗೋದ್ ಗೊತ್ತಿಲ್ವೇನೋ ಅಂತ ಲಕ್ಕಿ ಹೇಳ್ತಾನೆ. ಲೇ, ಏನು ಓದೋ ಹುಡ್ಗ ಇಷ್ಟು ಲೇಟಾಗಿ ಬರೋದ ಅಂತಾನೆ ಸೂರ್ಯ. ಏಯ್, ಸುಮ್ನೆ ಏನೇನೇ ಹೇಳ್ಬಿಡ್ಬೋ ಅಂತ ರವಿ ಹೇಳ್ತಾನೆ. ಈ ಕಡೆ ಮನೆಯಲ್ಲಿ ರೋಹಿಣಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಕ್ರಿಶ್, ಅಮ್ಮ ನಿನ್ನ ಒಂದು ಪ್ರಶ್ನೆ ಕೇಳಲ್ಲ ಅಂತ ಕೇಳ್ತಾನೆ. ಏನ್ ಕ್ರಿಶ್, ಐಸ್ ಕ್ರೀಮ್ ಏನಾದ್ರು ಬೇಕಾ? ಅದೆಲ್ಲ ಏನು ಬೇಡ, ಕೋಲ್ಡ್ ಆಗುತ್ತೆ ನಿನ್ಗೆ. ಅವಳಾಗಂತೀರವಾಗ ಅದಲ್ಲ ಅಮ್ಮ, ಬೇರೆ ವಿಷಯ ಅಂತಾನೆ. ನಮ್ಮ ಮನೆಗೆ ಪಾಪು ಬರ್ತಿದ್ಯಾ ಅಂತ ಕೇಳ್ತಾನೆ. ನಿನ್ಗೆ ಯಾರು ಹೇಳಿದ್ದು ಅಂತ ರೋಹಿಣಿ ಕೇಳ್ತಾಳೆ. ಅಜ್ಜಿನೇ ಹೇಳಿದ್ದು ಅಂತಾನೆ. ಅಮ್ಮ, ಇನ್ ಸ್ವಲ್ಪ ದಿನದಲ್ಲೇ ನನಗೆ ತಂಗಿ ಪಾಪುನೋ ತಮ್ಮ ಪಾಪುನೋ ಬರುತ್ತೆ ಅಂತ ಹೇಳಿದ್ರು. ಅಜ್ಜಿ ಹೇಳಿದ್ ನಿಜಾನ ಅಂತ ಕೇಳ್ತಾನೆ. ಹೌದು. ನೀನ್ ಎಂತ ಪಾಪು ಬೇಕು ಅಂತ ರೋಹಿಣಿ ಕೇಳ್ತಾಳೆ. ನನ್ಗೆ ಯಾವ ಪಾಪು ಬಂದು ಓಕೆನೆ, ಆದ್ರೆ ನಂತರ ಆ ಪಾಪುಗೆ ಡ್ಯಾಡಿ ಇರಲ್ವಾ ಅಮ್ಮ ಅಂತ ಕೇಳ್ತಾನೆ. ಆಗ ರೋಹಿಣಿ, ಇಲ್ಲ, ಈ ಪಾಪುಗೆ ಡ್ಯಾಡಿ ಇರ್ತಾರೆ. ಮನೋಜ್ ಡ್ಯಾಡಿ ಇದ್ದಾರಲ್ಲ, ಅವರೇನೆ ಈ ಪಾಪುಗೆ ಡ್ಯಾಡಿ ಅಂತಾಳೆ. ನನಗ್ ಮಾತ್ರ ಡ್ಯಾಡಿ ಇಲ್ಲ, ಈಗ ಬರೋ ಪಾಪುಗ್ ಮಾತ್ರ ಡ್ಯಾಡಿ ಇರ್ಬೇಕಾ? ನನ್ಗ ಮನೋಜ್ ಡ್ಯಾಡಿ ಬೇಡಮ್ಮ. ಹಾಗಂತ ಕ್ರಿಶ್ ಹೇಳ್ತಿರೋವಾಗ, ಯಾಕೆ ಕ್ರಿಶ್ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ. ನನ್ ಜೊತೆ ಅವರು ಸರಿಯಾಗಿ ಮಾತಾಡೋದೇ ಇಲ್ಲ, ನಿನ್ನನ್ನ ಯಾವಾಗ್ಲೂ ಅಳಿಸ್ತಾನೆ ಇರ್ತಾರೆ. ಅವಾಗ ಬಂದು ಸೈನ್ ಮಾಡುವಂತ ಬಲವಂತ ಮಾಡ್ತಿರ್ತಾರೆ. ಅವ್ರನ್ನ ನೋಡ್ತಿದ್ರೇನೆ ನಮ್ಗೆ ಇಷ್ಟ ಆಗ್ತಿಲ್ಲ. ಅವರು ಬೇಡ, ಅವ್ರ ಪಾಪುನು ಬೇಡ ಅಂತಾನೆ ಕ್ರಿಶ್. ಅವ್ರು ನಮ್ಗ್ ಬೇಡ ಮಮ್ಮಿ ಅಂತಿರೋವಾಗ ರೋಹಿಣಿ, ಇಲ್ಲ ಕ್ರಿಶ್, ನಾನು ಹೇಳೋದನ್ನ ಕೇಳು. ಅವ್ರು ನೀನ್ ಅನ್ಕೊಂಡಿರೋ ಹಾಗಲ್ಲ, ಅವರು ತುಂಬಾ ಒಳ್ಳೆಯವರು ಅಂತ ಹೇಳಕ್ ಬರ್ತಾಳೆ. ಇಲ್ಲ, ಅವ್ರು ಒಳ್ಳೆಯವರಲ್ಲ, ಅವ್ರು ಯಾವಾಗ್ಲೂ ನನ್ನ ಜೊತೆ ಕೋಪದಲ್ಲಿ ಮಾತಾಡ್ತಿರ್ತಾರೆ. ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಸರಿಯಾಗಿ ಉತ್ತರನೇ ಕೊಡಲ್ಲ, ಯಾವಾಗ್ಲೂ ನನ್ನನ್ನ ಬೈತಾನೆ ಇರ್ತಾರೆ ಅಂತಾನೆ ಕ್ರಿಶ್. ಆಗ ರೋಹಿಣಿ, ಕ್ರಿಶ್, ಮನೋಜ್ ಒಳ್ಳೆಯವರೇ, ಅವ್ರ ಜೊತೆ ಇದ್ರೆ ನಿನ್ಗೇನೆ ಗೊತ್ತಾಗುತ್ತೆ ಅಂತ ರೋಹಿಣಿ ಹೇಳ್ತಿರೋವಾಗ, ಇಲ್ಲ ಬೇಡ, ನನಗೆ ಮನೋಜ್ ಡ್ಯಾಡಿನೂ ಬೇಡ, ಈ ಪಾಪನೂ ಬೇಡ ಅಂತ ಹೇಳಿ ಓಡೋಗ್ತಾನೆ. ನಿನ್ಗೆ ಯಾಕಮ್ಮ ಬೇಕಿತ್ತು, ಅವಶ್ಯಕತೆ ಇಲ್ದಿರೋ ಕೆಲಸ ಅಂತ ರೋಹಿಣಿ ಪ್ರಮೀಳಾ ಅವ್ರನ್ನ ಕೇಳ್ತಾಳೆ. ನೀನ್ ಯಾಕಮ್ಮ ಈ ವಿಷಯನೆಲ್ಲ ಅವನ ಜೊತೆ ಹೇಳಕೋದೆ, ನಾನು ಆಮೇಲೆ ಅವ್ನಿಗೆ ಅರ್ಥ ಆಗುವಾಗ ಹೇಳ್ತೀನಲ್ಲ ಅಂತಾಳೆ. ಆಗ ಪ್ರಮೀಳಾ ಅವರು, ನೀನ್ ಅವಾಗವಾಗ ಆಸ್ಪತ್ರೆಗೆ ಹೋಗ್ತಿದ್ದೀಯಲ್ಲ, ಅದ್ರ ಬಗ್ಗೆ ಕೇಳ್ದ ಅವನು. ನಾನು ಇನ್ನೇನು ಹೇಳಕ್ಕಾಗುತ್ತೆ, ಈಗಾಗಲೇ ನೀನು ಇಲ್ಲಿರೋ ಸುಳ್ಳಿಂದ ನಿನ್ ಜೀವನ ಹೀಗಾಗಿದೆ ಅಂತಾರೆ. ಅದಕ್ಕೆ ನಾನು ಅವನ ಜೊತೆ ಸತ್ಯ ಹೇಳಿದೆ ಅಂತಿರುವಾಗ, ನೀನ್ ಕೂಡ ಇಂಡೈರೆಕ್ಟ್ ಆಗಿ ನನ್ನನ್ನು ಆಡ್ಕೋತಿದೀಯಲ್ವೇನಮ್ಮ ಅಂತ ರೋಹಿಣಿ ಹೇಳ್ತಾಳೆ. ನಾನು ನಿನ್ನ ಆಡ್ಕೋತಿಲ್ಲ ಕಲ್ಯಾಣಿ, ಇನ್ಮೇಲಾದ್ರೂ ನೀನ್ ಚೆನ್ನಾಗಿ ಬಾಳ್ಬೇಕು, ಅದಕ್ಕೆ ಹೇಳ್ತಿದ್ದೀನಿ. ನಾನು ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಮೊದ್ಲು ಕೃಷ್ಣ ಅಳಿ ಅಂದ್ರೆ ಒಪ್ಕೋಬೇಕು, ಅಳಿ ಅಂದ್ರನ್ನ ಕೃಷ್ಣ ಒಪ್ಕೋಬೇಕು, ಆಗ್ಲೇನೆ ಬರೋ ಮಗುನ ಕ್ರಿಶ್ ಒಪ್ಕೊಳ್ಳೋದು ಅಂತಾರೆ. ಇಲ್ಲ ಅಂದ್ರೆ ಇದೇ ಕೋಪ ಬರೋ ಮಗು ಮೇಲೆ ತೋರಿಸ್ತಾನೆ ಕ್ರಿಶ್. ಅವ್ರಾಗಂತಿರುವಾಗ ರೋಹಿಣಿ ಬೆಚ್ಚುತ್ತಾಳೆ. ನನ್ನನ್ನ ಏನ್ ಮಾಡು ಅಂತೀನಮ್ಮ, ಎಲ್ಲರ ಹತ್ರನೂ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ, ಈಗ ನನ್ನ ಮಗನು ಪ್ರಶ್ನೆ ಮಾಡೋ ಹಾಗೆ ಮಾಡ್ಬಿಟ್ಟಿಯಲ್ಲ ಅಂತ ಕೇಳ್ತಾಳೆ. ಇಲ್ಲ ಕಲ್ಯಾಣಿ, ಕೆಲವೊಂದು ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡ್ಲೇಬೇಕು. ಇವತ್ ನಾನು ಅವನಿಗೆ ಈ ವಿಷಯ ಹೇಳಲಿಲ್ಲ ಅಂದ್ರೂ ಮುಂದೆ ಯಾವತ್ತಾದ್ರೂ ಈ ವಿಷಯ ಗೊತ್ತಾಗ್ತಿತ್ತಲ್ವಾ, ಆಗ ಅವನ ಪ್ರಶ್ನೆಗೆ ನೀನೇನು ಅಂತ ಉತ್ತರ ಕೊಡ್ತಿದ್ದೆ ಹೇಳು. ಕ್ರಿಶ್ ಕೂಡ ಈಗ ಎಲ್ಲಾನು ಅರ್ಥ ಮಾಡ್ಕೋತಿದ್ದಾನೆ. ನೀನು ಅಳಿಯಂದ್ರ ಜೊತೆ ಮೊದಲು ಮಾತಾಡು. ಮಗು ಹೊರಗೆ ಬರೋಕೆ ಮುಂಚೆ ಅವರು ಕ್ರಿಶ್ ಜೊತೆ ಚೆನ್ನಾಗಿರೋ ಹಾಗೆ ಮಾಡು. ಕ್ರಿಶ್ನ ಸ್ವಂತ ಮಗನ ಥರ ನೋಡ್ಕೋದೇ ಇದ್ರು ಪರವಾಗಿಲ್ಲ, ಒಂದು ಚಿಕ್ಕ ಮಗು ಅಂತ ಅನ್ಕೊಂಡು ಚೆನ್ನಾಗಿ ಮಾತಾಡೋ ಕೇಳು. ಅವರು ಕೃಷ್ಣ ಏನಾದರೂ ಒಪ್ಕೊಂಡ್ರೆ ನಾಳೆ ಬರೋ ಮಗುಗೆ ಕ್ರಿಶ್ ಕೂಡ ಪ್ರೀತಿ ತೋರಿಸ್ತಾನೆ. ನಾಳೆ ಏನಾದರೂ ನಿನ್ಗೆ ಮಗು ಆದ್ರೆ ಅಳಿ ಅಂದ್ರು ನಿನ್ ಮಗುನ ಎತ್ಕೊಂಡಾಗ ಕ್ರಿಶ್ ಒಬ್ನೇ ಆಗ್ಬಿಡ್ತಾನೆ ಅಂತ ಹೇಳ್ತಾರೆ. ಆಗ ಅದನ್ನೆಲ್ಲ ನೋಡಿ ಅವನ್ಗೆ ಕೋಪ ಬರುತ್ತೆ. ಅದರಿಂದ ಅವನ ಮನ್ಸಿಗೆ ತುಂಬಾನೇ ಸಮಸ್ಯೆ ಆಗುತ್ತೆ. ಅದು ಮಾತ್ರ ಅಲ್ಲ, ಅವನಿಗೋಸ್ಕರ ಯಾರು ಇಲ್ಲ ಅನ್ನೋದು ಅವ್ನ ಮನ್ಸಲ್ಲಿ ಬಂದ್ಬಿಡುತ್ತೆ. ಅದು ಅವನನ್ನ ಹೇಗೆ ಬೇಕಾದರೂ ಬದಲಾಯಿಸ್ಬೋದು. ಈಗಲೇ ನೋಡಿದ್ಯಲ್ಲ ಸ್ಕೂಲ್ನಲ್ಲಿ ಅವ್ನು ಎಲ್ಲರ ಜೊತೆ ಹೇಗೆ ಹೊರಟಾಗಿ ನಡ್ಕೋತಿದ್ದಾನೆ ಅಂತ. ಯಾರು ಏನೇ ಹೇಳಿದ್ರು ಅವ್ನು ಕೇಳ್ತಿರ್ಲಿಲ್ಲ. ಈಗ ಅವನಿಗೆ ಎಲ್ಲಾನು ಅರ್ಥ ಆಗುತ್ತೆ. ಇದರಿಂದೆಲ್ಲ ಅವನ ಜೀವನಕ್ಕೆ ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ನಾಳೆ ದಿನ ಕ್ರಿಶ್ ಚೆನ್ನಾಗಿರ್ಬೇಕು, ಅವ್ನು ಒಳ್ಳೇದಾಗಬೇಕು ಅನ್ನೋದಿದ್ರೆ ಅಳಿ ಅಂದ್ರು ಕ್ರಿಶ್ನ ಒಪ್ಕೋಬೇಕು. ಕ್ರಿಶ್ ಕೂಡ ಅವ್ರ ಜೊತೆ ಚೆನ್ನಾಗಿರ್ಬೇಕು. ಏನೇ ಮುಂದೆ ನೀನು ಹುಟ್ಟೋ ಮಗುಗೂ ಒಳ್ಳೇದು. ಈಗ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಅದರಿಂದ ಯಾವ ಪ್ರಯೋಜನ ಇಲ್ಲ ಕಲ್ಯಾಣಿ. ಏನ್ ಮಾಡ್ಬೇಕು ಅನ್ನೋದನ್ನ ನೀನೇ ಯೋಚನೆ ಮಾಡು ಅಂತ ಹೇಳೋಗ್ತಾರೆ. ಈ ಕಡೆ ಶೋರೂಮ್ ನಲ್ಲಿ ಮನೋಜ್ ಲೆಕ್ಕ ನೋಡ್ತಿರೋವಾಗ ರೋಹಿಣಿ ಮನೋಜ್ ಅನ್ಕೊಂಡ್ ಬರ್ತಾಳೆ. ಏನಿದು ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ. ಏನೋ ಅಪರೂಪಕ್ಕೆ ಬಂದೆ ಅನ್ನೋ ತರ ಕೇಳ್ತಿದ್ದೀರಲ್ಲ ಅಂತ ಕೇಳ್ತಾಳೆ ರೋಹಿಣಿ. ಇಲ್ಲ, ಕೇಳ್ದೆ ಬಂದಿದೀಯಲ್ಲ ಅದಕ್ಕೆ ಕೇಳ್ದೆ ಅಂತಾನೆ ಮನೋಜ. ಕ್ರಿಶ್ ಬಗ್ಗೆ ನಿಮ್ ಜೊತೆ ಮಾತಾಡ್ಬೇಕಿತ್ತು ಅಂತಾಳೆ. ನಿನ್ ಮಗನ ವಿಷಯನ ನನ್ ಜೊತೆ ಏನ್ ಮಾತಾಡ್ತೀಯ ಅಂತ ಕೇಳ್ತಾನೆ ಮನೋಜ. ಹೇಳ್ತೀನಿ ಬಾ ಅಂತಾಳೆ. ಏನ್ ಹೇಳು ಅಂತಿರುವಾಗ ಕ್ರಿಶ್ ಸ್ವಲ್ಪ ದಿನದಿಂದ ಸರಿ ಇಲ್ಲ ಅಂತಾಳೆ. ಸರಿ ಇಲ್ಲ ಅಂದ್ರೆ ಹೇಗೆ ಅಂತಾನೆ ಮನೋಜ. ತುಂಬಾ ಒರಟೊಟ್ಟಾಗಿ ನಡ್ಕೋತಿದ್ದಾನೆ, ಯಾರು ಏನೇ ಹೇಳಿದ್ರು ಕೇಳ್ತಿಲ್ಲ. ಸ್ಕೂಲ್ನಿಂದ ತುಂಬಾನೇ ಕಂಪ್ಲೇಂಟ್ಗಳು ಬಂದಿವೆ ಅಂತಾಳೆ. ಅವ್ನು ಯಾವಾಗ್ಲೂ ಆಗಿದ್ದಾನೆ, ಮನೆಯಲ್ಲಿ ಇವಾಗ್ಲೇ ತುಂಬಾನೇ ಜಗಳ ಮಾಡಿದಾನೆ. ಮನೋಜ್ ಹಾಗಂತಿರುವಾಗ ಮಕ್ಕಳು ಅಂದ್ರೆ ಹಾಗೇನೆ ಇರೋದು ಮನೋಜ್, ಆದ್ರೆ ಸ್ವಲ್ಪ ದಿನದಿಂದ ತುಂಬಾನೇ ಒರಟೊಟ್ಟಾಗಿ ಆಡ್ತಿದ್ದಾನೆ.
ಅವಳಾಗಂತಿರುವಾಗ ಏನಾಯ್ತು ದಿಢೀರಂತ ಅಂತ ಕೇಳ್ತಾನೆ. ಗೊತ್ತಿಲ್ಲ, ನಾನು ಅವನನ್ನ ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ ಕರ್ಕೊಂಡೋಗಿದ್ದೆ. ಡಾಕ್ಟರ್ ಅವನ ಜೊತೆ ಮಾತಾಡಿ ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಕ್ರಿಶ್ಗೆ ಮನೋಜ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಜೊತೆನಲ್ಲೇ ಇದ್ರೆ ಅವನ್ ಸಮಸ್ಯೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಂತಾಳೆ. ಅವಳಾಗಂತಿರುವಾಗ ಅದನ್ನೆಲ್ಲ ಡಾಕ್ಟರ್ ಹೇಳಿದ್ರ ಅಥವಾ ನೀನೇ ಹೇಳ್ತಿದೀಯಾ ಅಂತಾನೆ ಮನೋಜ. ಹಾಗಾದ್ರೆ ನಾನೀಗ ಡಾಕ್ಟರ್ಗೆ ಫೋನ್ ಮಾಡ್ಕೊಡ್ಲಾ, ನೀವು ಮಾತಾಡ್ತೀರಾ ಅಂತ ಕೇಳ್ತಾಳೆ ರೋಹಿಣಿ. ಇಲ್ಲ ವಿಷಯ ಏನು ಅಂತ ಸರಿಯಾಗಿ ಹೇಳು ಅಂತಾನೆ ಮನೋಜ. ಇದೇ ವಿಷಯ, ಕ್ರಿಶ್ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ನು ಸರಿ ಹೋಗ್ಬಿಡ್ತಾನೆ ಅಂತಾಳೆ ರೋಹಿಣಿ. ಅದಕ್ಕೆ ಅಂತ ಮನೋಜ ಕೇಳ್ತಾನೆ. ಕ್ರಿಶ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಸ್ವಲ್ಪ ದಿನ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ನೀವು ಅಂತಾಳೆ. ಏನ್ ಆಟ ಆಡ್ತಿದ್ಯಾ? ನಾನೇನಿಲ್ಲಿ ಬಿಟ್ಟು ಬಿದ್ದಿದ್ದೀನಾ? ಅದೇಗೆ ಎಲ್ಲ ಟೈಮ್ನಲ್ಲೂ ನಾನು ಅವನ ಜೊತೆ ಮಾತಾಡ್ಕೊಂಡಿರೋಕ್ಕಾಗುತ್ತೆ ಅಂತಾನೆ ಮನೋಜ. ಎಲ್ಲ ಟೈಮ್ನಲ್ಲೂ ನಿಮ್ಮನ್ನ ಮಾತಾಡಿ ಅಂತ ಹೇಳ್ತಿಲ್ಲ, ಡೈಲಿ 1 hour ಮಾತಾಡಿದ್ರೆ ಸಾಕು ಅಂತಾಳೆ. ಅಷ್ಟು ಸಾಕು ನನಗೆ, ಅವ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತಾಳೆ. ಆಗ ಮನೋಜ, ನನ್ನ ಕೈಲಿ ಅದೆಲ್ಲ ಆಗೋಲ್ಲ, ನನಗೆ ತುಂಬಾನೇ ಕೆಲಸ ಇವೆ ಅಂತಾನೆ. ಮನೋಜ್, ಕ್ರಿಶ್ಗೋಸ್ಕರ ನೀವು ಇದನ್ನ ಮಾಡ್ಲೇಬೇಕು ಅಂತಾಳೆ. ನಾನೇನಕ್ಕೆ ಅವನಿಗೋಸ್ಕರ ಇದನ್ನ ಮಾಡ್ಬೇಕು? ಅವ್ನು ಯಾರು? ಅವನಿಗೂ ನನಗೂ ಏನ್ ಸಂಬಂಧ ಇದೆ? ಮನೋಜ್ ಆಗಂತಿರೋವಾಗ, ನಿಮ್ ಮಗುಗೂ ಕ್ರಿಶ್ಗೂ ಸಂಬಂಧ ಇಲ್ವಾ? ಆ 2 ಮಕ್ಳಿಗೂ ನಾನೇ ತಾನೇ ಅಮ್ಮ ಅಂತಾಳೆ. ರೋಹಿಣಿ ಅಂತಿರುವಾಗ ಮನೋಜ, ಈ ಮಗುನ ನಾನು ಒಪ್ಕೋತೀನಿ ಅಂತ ಹೇಳಿಲ್ವಲ್ಲ ಅಂತಾನೆ. ರೋಹಿಣಿ ಶಾಕ್ ಆಗ್ತಾಳೆ. ನೀವು ಒಪ್ಕೊಳ್ಳಿಲ್ಲ ಅಂದ್ರೂ ಇದು ನಿಮ್ಮ ಮಗುನೇ ಅಂತಾಳೆ. DNA ಟೆಸ್ಟ್ ಮಾಡಿಸಿ ಎಲ್ಲಾನು ಪ್ರೂವ್ ಮಾಡ್ತೀನಿ ಅಂತಾಳೆ. ಬರ್ತಾ ಬರ್ತಾ ನೀನು ಓವರ್ ಆಗಿ ನನ್ನನ್ನು ಎದುರಿಸ್ತಿದೀಯಾ, ಓವರ್ ಆಗಿ ರೈಟ್ಸ್ ಬಗ್ಗೆ ಹೇಳ್ತಿದೀಯಲ್ಲ ಅಂತಾನೆ. ನೀವು ನನ್ನ ಹಸ್ಬೆಂಡ್ ತಾನೇ, ಅದಕ್ಕೆ ಈ ರೈಟ್ಸ್ ಎಲ್ಲ ನನಗಿದೆ ಅಂತಾಳೆ ರೋಹಿಣಿ. ಕೋರ್ಟ್ನಲ್ಲಿ ಈಗಾಗಲೇ ಕೇಸ್ ನಡೀತಿದೆಯಲ್ಲ ಅಂತಾನೆ ಮನೋಜ. ಇನ್ನು ಜಡ್ಜ್ಮೆಂಟ್ ಬಂದಿಲ್ವಲ್ಲ, ಮೊದಲು ಜಡ್ಜ್ಮೆಂಟ್ ಬರಲಿ, ಅದುವರೆಗೂ ನೀವು ನಾನು ಹಸ್ಬೆಂಡ್ ಆ್ಯಂಡ್ ವೈಫ್ ಏನೇ ಅಂತಾಳೆ. ಅದೇ ನಿನ್ನ ಜೊತೆ ಜೀವನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ ಅಂತಾನೆ ಮನೋಜ. ಇಷ್ಟ ಇಲ್ಲದೆ ಇದ್ಮೇಲೆ ನಿಮ್ಮ ಮಗು ನನ್ನ ಹೊಟ್ಟೆಲಿ ಹೇಗೆ ಬಂತು ಅಂತ ಕೇಳ್ತಾಳೆ. ಅದೇನೋ ಆಕ್ಸಿಡೆಂಟಲ್ಲಿ ನಡೆದೋಯ್ತು ಅಂತಾನೆ. ಇದನ್ನೆಲ್ಲ ಹೇಳಿ ತಪ್ಪಿಸ್ಕೋಬೋದು ಅಂತ ಅನ್ಕೋಬೇಡಿ ಮನೋಜ್, ಅದೇನೇ ಇದ್ರು ಈ ಮಗು ನಿಮ್ದೇನೆ, ಕ್ರಿಶ್ ನಮ್ಮ ಮಗನೇ ಅಂತ ಹೇಳ್ತಾಳೆ. ಅವ್ನ ಬಿಹೇವಿಯರ್ ಬದಲಾಗಬೇಕು ಅಂದರೆ ಸ್ವಲ್ಪ ದಿನ ನೀವು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಅವಳಾಗಂತಿರೋವಾಗ, ಏನು ರಿಕ್ವೆಸ್ಟ್ ಮಾಡ್ತಿದ್ಯಾ ಅಥವಾ ಎದುರಿಸ್ತಿದ್ಯಾ ಅಂತ ಕೇಳ್ತಾನೆ. ನಿಮ್ ಮೇಲಿರೋ ನಂಬಿಕೆಯಿಂದ ಕೇಳ್ತಿದ್ದೀನಿ ಅಂತಾಳೆ ರೋಹಿಣಿ. ನಾಳೆ ನೀವೇ ಈ ಮಗುಗ ಅಪ್ಪ ಅಂತ ಎಲ್ರಿಗೂ ಗೊತ್ತಾಗುತ್ತಲ್ಲ, ನೀವು ಒಪ್ಕೊಳ್ಳಿಲ್ಲ ಅಂದ್ರು ನಾನು ಅದನ್ನ ಪ್ರೂವ್ ಮಾಡ್ತೀನಿ ಅಂತಾಳೆ. ನೀನ್ ಎದುರಿಸ್ತೀಯಾ ಅಂತ ನನಗೆ ಚೆನ್ನಾಗೇ ಗೊತ್ತು, ಸರಿ ಪ್ರೂವ್ ಮಾಡು, ನಾನು ಅಪ್ಪ ಅಂತ ಗೊತ್ತಾಗ್ಲಿ, ಆದ್ರೆ ನಿನ್ ಜೊತೆ ಸೇರಿ ಬಾಳ್ತೀನಿ ಅಂತ ನಾನು ಯಾವತ್ತೂ ಒಪ್ಕೊಂಡಿಲ್ಲ ಅಂತಾನೆ. ಒಪ್ಪೋದು ಇಲ್ಲ ಅಂತಿರೋವಾಗ, ಈಗ ಏನ್ ಹೇಳಕ್ ಬರ್ತಿದ್ದೀರಾ ಮನೋಜ್ ಅಂತಾಳೆ. ನೀನ್ ಏನಾದ್ರೂ ಪ್ರೂವ್ ಮಾಡಿದ್ರು ನಾನು ಹೆಸ್ರಿಗೆ ಮಾತ್ರ ಅಪ್ಪನ ತರ ಇರ್ತೀನಿ ಅಷ್ಟೇ. ನೀನ್ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡೋ ಅವಶ್ಯಕತೆ ನನ್ಗಿಲ್ಲ. ನಿನ್ ಜೊತೆ ಜೀವನ ಮಾಡ್ತೀನಿ ಅನ್ನೋದನ್ನು ಎದುರು ನೋಡ್ಬೇಡ. ಅವನಾಗಂತಿರೋವಾಗ, ಅದೆಲ್ಲ ಮಗು ಬಂದ್ಮೇಲೆ ನೋಡ್ಕೊಳ್ಳೋಣ, ಈಗ ಕ್ರಿಶ್ಗೋಸ್ಕರ ನೀವು ಹೆಲ್ಪ್ ಮಾಡ್ಬೇಕು ಅಂತಾಳೆ. ಆಗ ಮನೋಜ, ಕ್ರಿಶ್ ಲೈಫ್ ಮುಖ್ಯ, ಅವ್ನು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ಯಲ್ವಾ ಅಂತ ಕೇಳ್ತಾನೆ. ಹೌದು ಅಂತಾಳೆ ರೋಹಿಣಿ. ಹಾಗಾದ್ರೆ ನಾನು ಹೇಳ್ದಂಗೆ ಮಾಡು ಅಂತಾನೆ. ಏನ್ ಮಾಡ್ಬೇಕು ನಾನು ಅಂತ ರೋಹಿಣಿ ಕೇಳ್ತಾಳೆ. ನೀನ್ ಹೊಟ್ಟೆಲಿರೋ ಮಗುನ ಅಬೋರ್ಷನ್ ಮಾಡಿಸ್ಬಿಡು ಅಂತಾನೆ. ಆಗ ರೋಹಿಣಿ, ಏನ್ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಅಬೋರ್ಷನ್ ಮಾಡಿಸು ಅಂತ ಹೇಳ್ತಿದ್ದೀನಿ ಅಂತಾನೆ. ಹಾಗೇನಾದ್ರೂ ಮಾಡಿದ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ಅವನಾಗಂತಿರುವಾಗ ರೋಹಿಣಿ ಶಾಕ್ ಆಗಿ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಅಯ್ಯೋ ಪಾಪಿ, ಮಗುನ ಅಬೋರ್ಷನ್ ಮಾಡಿಸು ಅಂತ ಹೇಳೋ ಮಟ್ಟಕ್ಕೆ ಬಂದ್ಬಿಟ್ರಲ್ಲ. ಇದನ್ನೆಲ್ಲ ಖಂಡಿತ ಇವ್ರ ಅಮ್ಮನೇ ಹೇಳ್ಕೊಟ್ಟಿರೋದು. ಅದನ್ನೆಲ್ಲ ಇವರು ಇಲ್ಲಿ ಬಂದು ಹೇಳ್ತಿದ್ದಾರೆ ಅನ್ಕೋತಿರೋವಾಗ, ಏನ್ ಯೋಚನೆ ಮಾಡ್ತಿದ್ಯಾ ಅಂತಾನೆ ಮನೋಜ. ಮಗುನ ತೆಗಿಸ್ಬಿಡು ಅಂತ ಹೇಳ್ತಿದ್ದೀರಲ್ಲ, ಹೇಗಾದ್ರೂ ಮನ್ಸು ಬಂತು ನಿಮ್ಗೆ ಅಂತಾಳೆ. ಗೊತ್ತಿಲ್ದೇನೆ ಎಲ್ಲ ನಡೆದಿರೋದಲ್ವಾ, ಅಬೋರ್ಷನ್ ಮಾಡಿಸೋದ್ರಿಂದ ಯಾವ ತಪ್ಪು ಆಗೋಲ್ಲ ಅಂತಾನೆ ಮನೋಜ. ಹಾಗಾದ್ರೆ ಈ ನಿರ್ಧಾರ ನೀವು ಮಾಡ್ಕೊಂಡೇ ಬಂದಿದ್ದೀರಾ ಅಂತ ಕೇಳ್ತಾಳೆ ರೋಹಿಣಿ. ಹೌದು, ನೀನ್ ಹೇಳ್ದಾಗ ನಾನ್ ಕೇಳ್ಬೇಕು ಅಂದ್ರೆ ನಾನು ಹೇಳಿದ್ದನ್ನ ನೀನ್ ಮಾಡ್ಬೇಕು ಅಂತಾನೆ. ಆಗ ರೋಹಿಣಿ, ಇದನ್ನ ನನ್ನ ಟ್ರಂಪ್ ಕಾರ್ಡ್ ತರ ಯೂಸ್ ಮಾಡ್ಕೋಬೇಕು, ಇವ್ರ ದಾರಿಲೇ ಹೋಗಿ ಇವ್ರನ್ನ ನನ್ನ ದಾರಿ ಕರ್ಕೊಂಡ್ ಬರ್ಬೇಕು. ಹಾಗನ್ಕೊಂಡು ರೋಹಿಣಿ, ಸರಿ ಮನೋಜ್, ಯಾವಾಗ ನೀವು ಇಂಥ ನಿರ್ಧಾರಕ್ಕೆ ಬಂದ್ರೋ ಇದನ್ನೆಲ್ಲ ನನ್ನ ಕೈಲಿ ಬದಲಾಯಿಸೋಕ್ಕಾಗಲ್ಲ ಅಂತ ಗೊತ್ತಾಯ್ತು ಅಂತಾಳೆ. ಅದು ಯಾವತ್ತಿಗೂ ಬದಲಾಗಲ್ಲ, ನಾನು ಕ್ರಿಶ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ನೀನು ಈ ಮಗುನ ಅಬೋರ್ಷನ್ ಮಾಡಿಸ್ಬೇಕು ಅಂತಾನೆ. ಇದೇ ನನ್ನ ಕಂಡೀಷನ್ ಅಂತ ಹೇಳ್ತಿರುವಾಗ, ನೀವು ಈ ತರ ಮಾತಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಮನೋಜ್, ನೀವು ಹೇಳ್ತಿರೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಆದ್ರೆ ನೀವು ಕ್ರಿಶ್ ಜೊತೆ ಸ್ವಲ್ಪ ಮಾತಾಡಿ ಮುಂದೆ ಅವ್ನ ಜೀವನ ಚೆನ್ನಾಗಿರ್ಬೇಕು ಅಂತಾಳೆ. ಹಾಗಾದ್ರೆ ಈ ಮಗು ಅಂತ ಕೇಳ್ತಾನೆ ಮನೋಜ. ತಕ್ಷಣ ನಂಗೆ ನಿರ್ಧಾರ ಮಾಡೋಕ್ಕಾಗಲ್ಲ, ಮೊದಲು ಕ್ರಿಶ್ ಜೊತೆ ಚೆನ್ನಾಗಿರಿ, ಅವನಿಗೂ ಕೂಡ ನನ್ನ ಮೇಲೆ ಪ್ರೀತಿ ತೋರ್ಸೋರು ಇದ್ದಾರೆ ಅಂತ ಗೊತ್ತಾಗ್ಬೇಕು, ಅವ್ನ ಮೈಂಡಲ್ಲೆಲ್ಲ ಬದಲಾಗ್ಬೇಕು, ಆಗ ನೀವು ಹೇಳಿದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತಾಳೆ. ಯೋಚನೆ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಅಥವಾ ಅಬಾರ್ಟ್ ಮಾಡಿಸ್ತೀನಿ ಅಂತ ಹೇಳ್ತಿದ್ಯಾ? ಹಾಗಂತ ಮನೋಜ್ ಹೇಳ್ತಿರೋವಾಗ, ಅದೆಲ್ಲ ನಿಮ್ ಕೈಲೇ ಇರೋದು ಅಂತಾಳೆ. ಮೊದಲು ಕ್ರಿಶ್ಗೆ ಎಲ್ಲ ಸರಿ ಹೋಗ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತಾಳೆ. ಹಾಗಂತ ರೋಹಿಣಿ ಹೋಗ್ತಿರೋವಾಗ ಮತ್ತೆ ನಿಂತ್ಕೊಂಡು ತಿರುಗಿ ನೋಡ್ತಾ, ಇನ್ ಯಾವುದೇ ಕಾರಣಕ್ಕೂ ಈ ಮಗುನ ಅಬೋರ್ಷನ್ ಮಾಡಿಸಲ್ಲ ಮನೋಜ್, ಕ್ರಿಶ್ಗಾದ್ರೂ ಸರಿ ಈ ಮಗುಗಾದ್ರೂ ಸರಿನೇ, ಯಾವಾಗ್ಲೂ ನೀವೇನೇ ಅಪ್ಪ ಅಂತಾಳೆ. ಇದನ್ನ ಯಾರು ಬದಲಾಯಿಸಕ್ಕಾಗಲ್ಲ ಅಂತ ಹೇಳ್ಕೊಂಡು ಹೋಗ್ತಾಳೆ. ಈ ಕಡೆ ಮನೋಜ್ ಮನೆಗೆ ಬಂದು ಅಮ್ಮ ಅಂತ ಕೂಗ್ತಾನೆ. ಏನೋ ಅಂತ ಕೇಳ್ತಾಳೆ ಶಾಂತಿ. ಮೀನಾ ಶ್ರುತಿ ಅಲ್ಲೇ ಇರೋದನ್ನ ನೋಡಿ, ಬಾಮ್ಮ ನಿನ್ ಜೊತೆ ಮಾತಾಡ್ಬೇಕು ಅಂತಾನೆ. ಬಲವಂತವಾಗಿ ಶಾಂತಿನ ಕರ್ಕೊಂಡು ರೂಮಿಗೆ ಹೋಗ್ತಾನೆ. ಏನಿದು ಬಂದ ತಕ್ಷಣ ಸಪರೇಟ್ ಆಗಿ ಮಾತಾಡಕ್ ಹೋಗ್ತಿದಾರಲ್ಲ ಅಂತ ಶ್ರುತಿ ಕೇಳ್ತಾಳೆ. ಗೊತ್ತಾಗ್ತಿಲ್ಲ ಶ್ರುತಿ
ಶ್ರುತಿ. ಹಾಗಂತ ಮೀನಾ ಹೇಳ್ತಾಳೆ, ಮನೋಜ್ ಅವರು ಏನು ತಪ್ಪು ಮಾಡ್ತಿದ್ದಾರೆ ಅಂತ ಮಾತ್ರ ನನ್ಗೆ ಅನ್ನಿಸ್ತಿದೆ. ಹಾಗಂತ ಶ್ರುತಿ ಹೇಳ್ತಿರೋವಾಗ ಅವ್ರ ಮಗುನೇ ನನ್ ಮಗು ಅಲ್ಲ ಅಂತ ಇದುವರೆಗೂ ಸುಳ್ಳು ಹೇಳ್ತಾನೆ ಬಂದಿದ್ದಾರೆ, ಅದೇನೇ ದೊಡ್ಡ ತಪ್ಪಲ್ವಾ ಅಂತಾಳೆ ಮೀನಾ. ಇಲ್ಲ ಮೀನಾ ಮರಿ, ಅದನ್ನು ದಾಟಿ ಇವ್ರು ಇನ್ನೂ ಏನು ಮಾಡ್ತಿದ್ದಾರೆ ಅಂತಾಳೆ. ಸಮಥಿಂಗ್ ಫಿಶಿ ಅಂತಾಳೆ ಮೀನಾ. ಎಸ್ ಅಂತಾಳೆ ಶ್ರುತಿ. ಈ ಕಡೆ ಶಾಂತಿ, ಲೇ ಏನೋ ವಿಷಯ ಸರಿಯಾಗಿ ಹೇಳು ಅಂತಾಳೆ. ಅಮ್ಮ, ರೋಹಿಣಿ ನನ್ನ ಶೋರೂಮಿಗೆ ಬಂದಿದ್ಲು ಅಂತಾನೆ. ಅವಳು ಅವಾಗವಾಗ ಬರೋದು ನನ್ಗೆ ಇಷ್ಟ ಆಗ್ತಿಲ್ಲ, ಏನ್ ಹೇಳಿದ್ಲು ಅಂತಾಳೆ. ಅವಳು ಹೊಟ್ಟೆಲಿರೋ ಮಗುನ ಅಬೋಷನ್ ಮಾಡಿಸು ಅಂತ ಹೇಳಿದ್ನಮ್ಮ ಅಂತಾನೆ. ಅದ್ ಯಾರ ಮಗುನೋ ಏನೋ, ಯಾವನ್ ಜೊತೆ ಸುತ್ತುತ್ತಿದ್ಲೋ ಏನೋ, ಅವಳು ಅಬೋಷನ್ ಮಾಡಿಸಿದ್ರೆಷ್ಟು ಬಿಟ್ರೆಷ್ಟು ಅಂತಾಳೆ ಶಾಂತಿ. ಆಗಲ್ಲಮ್ಮ, ಅವಳು ಏನಾದ್ರು ಹಾಗೆ ಮಾಡ್ಬಿಟ್ರೆ ಡಿವೋರ್ಸ್ ಸಿಗೋದ್ರಲ್ಲಿ ಯಾವ ಸಮಸ್ಯೆನೂ ಆಗಲ್ವಲ್ಲ ಅಂತಾನೆ ಮನೋಜ. ಅದಕ್ಕೆ ಅವಳೇನ್ ಹೇಳಿದ್ಲು ಅಂತಾಳೆ ಶಾಂತಿ. ಸರಿ ಅಂತ ಹೇಳಿದ್ಲಮ್ಮ ಅಂತಾನೆ. ನಿಜವಾಗ್ಲೂ ಹೇಳ್ತಿದ್ದೀನೋ ಅಂತಾಳೆ. ಹೌದಮ್ಮ, ಅಬೋಷನ್ ಮಾಡ್ತೀನಿ ಅಂತಾನು ಹೇಳಿದಾಳೆ, ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡ್ತೀನಿ ಅಂತಾನು ಹೇಳಿದ್ಲಮ್ಮ ಅಂತಾನೆ. ಹೇಗೋ ದಿಢೀರ್ ಅಂತ ಒಪ್ಕೊಂಡ್ಲು. ದುಡ್ಡು ಜಾಸ್ತಿ ಏನಾದ್ರು ಕೇಳ್ತಿದ್ದಾಳ ಅಂತಾನೆ. ದುಡ್ಡೆಲ್ಲ ಏನೂ ಇಲ್ಲ ಅಮ್ಮ, ಕೃಷ್ಣ ನೋಡ್ಕೊಳಕ್ಕೆ ಅಂತ ಹೇಳಕ್ ಬಂದು ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾನೆ. ಅಯ್ಯೋ ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತಿರೋವಾಗ, ಏನೋ ಅದು ಕೃಷ್ಣ ಅಂತ ಹೇಳಕ್ ಬಂದಿದೆಯಲ್ಲ ಅಂತಾಳೆ ಶಾಂತಿ. ಅಯ್ಯಯ್ಯೋ, ರೋಹಿಣಿ ಕ್ರಿಶ್ ಜೊತೆ ಮಾತಾಡು ಚೆನ್ನಾಗಿರು ಅಂತ ಹೇಳಿದ್ದನ್ನ ಇವ್ರ ಜೊತೆ ಹೇಳ್ಬಿಟ್ರೆ ಬೇಡ ಅಂತಾನೆ ಹೇಳುದು ಅಮ್ಮ ಅಂತ ಅನ್ಕೋತಿರ್ತಾನೆ. ಏನೋ ಸರಿಯಾಗಿ ಮಾತಾಡು ಅಂತಾಳೆ ಶಾಂತಿ. ಹಾಗಲ್ಲ ಅಮ್ಮ, ಅವಳು ಕ್ರಿಶ್ ಲೈಫ್ ನ ಚೆನ್ನಾಗಿ ನೋಡ್ಕೋಬೇಕಂತೆ, ಅದಕ್ಕೆ ಆದಷ್ಟು ಬೇಗ ಡಿವೋರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ಲು ಅಂತಾನೆ. ಸರಿ ಸರಿ, ಏನೋ ಒಂದು, ಅವಳು ನಿನ್ ಜೀವನದಿಂದ ಹೋದ್ರೆ ಸಾಕು ಅಂತಾಳೆ ಶಾಂತಿ. ಆದಷ್ಟು ಬೇಗ ನಿನ್ ಒಂದು ಹುಡುಗಿನ ಹುಡುಕ್ಬಿಡ್ಬೇಕು. ಕಸ್ತೂರಿಗೆ ತುಂಬಾ ಜನ ಜ್ಯೋತಿಷಿಗಳು ಗೊತ್ತು, ಅವ್ರನ್ನ ಬರಕ್ ಹೇಳ್ತೀನಿ, ನಿನ್ಗೆ ಹುಡುಗಿನ ಹುಡುಕಿಸ್ತೀನಿ ಅಂತಾಳೆ. ಅಮ್ಮ, ಮೊದ್ಲು ಡಿವೋರ್ಸ್ ಸಿಗ್ಲಿ ಅಮ್ಮ ಅಂತಾನೆ ಮನೋಜ. ಯಾಕೋ ಯಾವಾಗ ಕೇಳಿದ್ರು ಇದನ್ನೇ ಹೇಳ್ತಿದೀಯಾ? ನಿನ್ಗೊಂದ್ ಜೀವನ ಕಟ್ಕೊಡ್ಬೇಕು ಅಂತ ನಾನು ಹೋರಾಡ್ತಾನೆ ಇದ್ದೀನಿ. ಹಾಗಂತ ಶಾಂತಿ ಹೇಳ್ತಿರುವಾಗ, ಅದೆಲ್ಲ ಆಲ್ರೆಡಿ ಸೆಟ್ ಆಯ್ತಮ್ಮ ಅಂತಾನೆ. ಏನ್ ಸೆಟ್ ಆಯ್ತು ಅಂತ ಶಾಂತಿ ಕೇಳ್ತಾಳೆ. ಅಯ್ಯಯ್ಯೋ ಸಿಕ್ಕಾಕೊಂಡ್ಬಿಟ್ನಲ್ಲ, ನಾನೇ ಹೇಳ್ಬಿಟ್ನಾ, ಅದು ಬಂದು ಬಿಸ್ನೆಸ್ ಅಲ್ಲಿ ನಮ್ ಲೈಫೇ ಸೆಟ್ ಆಯ್ತು ಅಂತ ಹೇಳಕ್ ಬಂದಮ್ಮ ಅಂತಾನೆ. ಏನಾದ್ರೂ ಆಗ್ಲಿ, ನಾನಂತೂ ಹುಡುಗಿ ನೋಡೋದನ್ನ ನಿಲ್ಸಲ್ಲ. 100 ಜನ ಹೆಣ್ಮಕ್ಳಲ್ಲಿ ನಿನ್ಗೊಂದು ಒಳ್ಳೆ ಹುಡುಗಿನ ನೋಡ್ಬೇಕು. ಹಾಗಂತ ಶಾಂತಿ ಹೇಳ್ತಿರೋವಾಗ, ಅಮ್ಮ ನೀವ್ ಹೇಳ್ತಿರೋ ಹಾಗೆ ಒಂದ್ ಒಳ್ಳೆ ರೂಮ್ನ ಕಟ್ಕೊಟ್ಬಿಡಿ ಅಂತ ರಂಗನಾಥ್ ಅವರು ಮೇಸ್ತ್ರಿಗೆ ಹೇಳ್ತಾ ಇರ್ತಾರೆ. ಮಾವ, ನಿಮ್ಮ ಆಶೀರ್ವಾದದಿಂದ ಎಲ್ಲ ಸರಿಯಾಗಿ ನಡೆಯುತ್ತೆ ಅಂತಾಳೆ ಮೀನಾ. ಮೀನಾ, ನಾಳೆ ಸಿಮೆಂಟ್ ಲೋಡ್ಗೆ ಹೇಳಿದೀನಿ, ಅದಕ್ಕೆ ಅಡ್ವಾನ್ಸ್ ಕೊಟ್ರೆ ಸಾಕು ಅಂತ ಮೇಸ್ತ್ರಿ ಹೇಳ್ತಾ ಇರ್ತಾರೆ. ಆಗ ಸೂರ್ಯ, ಅಕ್ಕ 1 ನಿಮಿಷ ಅಂತಾನೆ. ಏನಪ್ಪಾ ಅಂತ ಕೇಳ್ತಾರೆ. ಈ ಕೆಲಸ ಮುಂದುವರ್ಸೋದ್ ಬೇಡ ಅಕ್ಕ, ಸ್ವಲ್ಪ ದಿನ ನಿಲ್ಸಿ ಅಂತ ಹೇಳ್ತಾನೆ. ಯಾಕ್ರಿ ಕೆಲಸ ನಿಲ್ಸೋ ಕೇಳ್ತಿದೀರಾ ಅಂತ ಮೀನಾ ಕೇಳ್ತಾಳೆ. ಮಳೆಗಾಲ ಬಂದ್ಬಿಡುತ್ತಪ್ಪ, ಅದಕ್ಕೂ ಮುಂಚೆ ಮುಗಿಸ್ಬೇಕಲ್ವಾ ಅಂತ ಮೇಸ್ತ್ರಿ ಹೇಳ್ತಾರೆ. ಏನೋ ಸೂರ್ಯ, ದುಡ್ಡು ಸಾಲ್ತಿಲ್ವಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ಅದೆಲ್ಲ ಏನಿಲ್ಲಪ್ಪ, ದುಡ್ಡೆಲ್ಲ ಇದೆ ಅಂತ ಹೇಳ್ತಾನೆ. ಮತ್ತಿನ್ನೇನು ಅಂತಾರೆ ರಂಗನಾಥ್ ಅವರು. ಕೆಲಸ ನಿಲ್ಸಿ ಅಂತ ಯಾಕೆ ಹೇಳ್ತಿದ್ಯಾ, ಮಳೆ ಬರುತ್ತೆ ಅಂತ ಅವ್ರು ಹೇಳ್ತಿದಾರಲ್ಲ ಅಂತಾರೆ. ಹೌದು ಸೂರ್ಯ ಅವರೇ, ಮನೋಜ್ ಅವ್ರಿಗೆ ಏನಾದ್ರು ಮ್ಯಾರೇಜ್ ಆದ್ರೆ ನಿಮ್ ರೂಮ್ನ ಅತ್ತೆ ಕಿತ್ಕೋತಾರೆ ಅಂತಾಳೆ ಶ್ರುತಿ. ಅಲ್ಲೇ ಶಾಂತಿ ಮನೋಜ ನಿಂತಿರುವಾಗ ಏನತ್ತೆ ಅಂತ ಕೇಳ್ತಾಳೆ. ಶಾಂತಿ ಮುಖ ಉದಿಸ್ಕೊಂಡು ನಿಂತ್ಕೋತಾಳೆ. ಅದೆಲ್ಲ ಗೊತ್ತಿರೋದೇ ಅಲ್ವೇ ಸೊಂಪ ಪುಡಿ. ಹಾಗಂತ ಸೂರ್ಯ ಹೇಳ್ತಾನೆ, ಇವನು ಡೈವರ್ಸ್ ಯಾವಾಗ ಸಿಗುತ್ತೋ ಏನೋ ಅದೇ ಗೊತ್ತಿಲ್ಲ, ಅದೆಲ್ಲ ಮುಗಿದ್ಮೇಲೆ ತಾನೇ ಮದ್ವೆ ಆಗೋದು ಅಂತಾನೆ ರವಿ. ಏನ್ರಿ ಈಗ ಯಾಕೆ ಕೆಲಸ ನಿಲ್ಸಿ ಅಂತ ಹೇಳ್ತಿದ್ದೀರಾ, ಏನಾದ್ರೂ ಸಮಸ್ಯೆನಾ ಅಂತಾಳೆ ಮೀನಾ. ಹೌದು ಮೀನಾ, ಒಂದ್ ಸಣ್ಣ ಸಮಸ್ಯೆ ಅಂತಾನೆ. ಏನಾಯ್ತು ಅಂತಾಳೆ. ನಾವೇನೋ ಪೂಜೆ ಮಾಡಿ ಕೆಲಸ ಶುರು ಮಾಡ್ಕೊಂಡ್ವಿ, ಇಲ್ಲ ಇನ್ನೊಂದ್ ಫ್ಲೋರ್ ಕಟ್ಟೋಕೆ ಪರ್ಮಿಷನ್ ತಗೋಬೇಕಿತ್ತು ಅಂತಾನೆ. ಹೌದು ಕಣೋ, ಅದನ್ನೆಲ್ಲ ತಗೊಂಡೇನೆ ಇನ್ನೊಂದ್ ಫ್ಲೋರ್ ಕಟ್ಬೇಕು ಅಂತಾರೆ ರಂಗನಾಥ್ ಅವರು. ಪ್ರಾಪರ್ ಆಗಿ ಇನ್ನೂ ಪರ್ಮಿಷನ್ ತಗೊಳ್ಳಿಲ್ವಾ ಅಂತಾರೆ. ಇಲ್ಲ ಅಪ್ಪ, ಕೈಲಿ ಕ್ಯಾಶ್ ಇದೆ ಅಂತ ನಮ್ಮ ಪಾಡಿಗೆ ನಾವು ಪೂಜೆ ಶುರು ಮಾಡ್ಬಿಟ್ವಿ. ಕಾರ್ಪೊರೇಷನ್ಗೆ ಲೆಟರ್ ಕೊಟ್ಟಿದ್ದೀನಿ, ಆದ್ರೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಅಂತಾನೆ. ರವಿ, ಅದಿಲ್ದೆ ಕಟ್ಟಿದ್ರೆ ಲೀಗಲ್ ಆಗಿ ಆಕ್ಷನ್ ತಗೋತಾರಪ್ಪ ಅಂತಾನೆ. ಸರಿ ಕಣೋ, ಪರ್ಮಿಷನ್ ತಗೊಂಡು ಕಟ್ಟಿದ್ರೇನೆ ಎಲ್ಲ ಸರಿಯಾಗಿರೋದು, ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ ಅಂತಿರುವಾಗ ಏನ್ರಿ ಯಾವಾಗ ಪರ್ಮಿಷನ್ ಸಿಗುತ್ತೆ ಅಂತಾಳೆ ಮೀನಾ. ಸ್ವಲ್ಪ ದಿನದಲ್ಲೇ ಸಿಗುತ್ತೆ ಎಂದಿದ್ದಾರೆ ಮೀನಾ ಅಂತಾನೆ. ಆಗ ಮನೋಜ, ಲೈ ಅದೆಲ್ಲ ಬರುವಾಗ ಬರುತ್ತೆ ಕಣೋ, ಅದಕ್ಕೆ ಅಂತ ಕೆಲಸ ನಿಲ್ಸೋದಾ? ಇಷ್ಟು ದೊಡ್ಡ ಸಿಟಿನಲ್ಲಿ ನಮ್ಮ ಮನೆಯಲ್ಲೂ ರೂಮ್ ಕಟ್ತಿದೀವಿ, ಅವನಾಗಂತಿರುವಾಗ ಕಟ್ಟಿಸ್ತಿದೀಯಾ ಅಂತ ಹೇಳು ಅಂತಾನೆ ಸೂರ್ಯ. ಸರಿನಪ್ಪ, ನೀನೇ ಕಟ್ಟಿಸ್ತಿದೀಯಾ, ಪರ್ಮಿಷನ್ ಎಲ್ಲ ಬರೋ ಟೈಮ್ಗೆ ಬರುತ್ತೆ, ಅದಕ್ಕೆ ಯಾಕೆ ಕೆಲಸ ನಿಲ್ಲಿಸ್ಬೇಕು ಅಂತಾನೆ ಮನೋಜ. ಆಗ ಸೂರ್ಯ, ಅದೇನೇ ಅಲ್ವಾ, ನಿನ್ ಬುದ್ಧಿ ಇನ್ನೇನು ಯೋಚನೆ ಮಾಡುತ್ತೆ, ನಿನ್ಗಿಂತ ಕಲೆ ಎಲ್ಲ ಕೈ ಹಿಡ್ಬಿಟ್ಟಿದೆ ಬಿಡು, ಯಾವುದನ್ನು ನೇವಾಗಿ ಮಾಡೋದು ಇಲ್ಲ, ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ಇಲ್ಲ ಅಂತಾನೆ. ಆಗ ರವಿ, ಲೈ ಪರ್ಮಿಷನ್ ಇಲ್ಲದೆ ಕಟ್ಟೋದು ತಪ್ಪು ಕಣೋ ಅಂತಾನೆ. ಲೈ ನಮ್ ಸ್ಟೇಟ್ ಅಲ್ಲಿ ತುಂಬಾನೇ ಸಮಸ್ಯೆಗಳಿವೆ, ಅದನ್ನೆಲ್ಲ ಬಿಟ್ಟು ಅವ್ರು ಬಂದು ಇವನ್ ರೂಮ್ ಕಟ್ಟೋದನ್ನ ನೋಡ್ತಾರ ಅಂತ ಕೇಳ್ತಾನೆ. ನೀನ್ ಏನಪ್ಪ, ನೀನ್ ಪಾಡಿಗೆ ನೀನ್ ಎತ್ತೀಯ, ರೂಮ್ ಕಟ್ಬಿಟ್ಟು ಆಮೇಲೆ ಬಂದು ಏನಾದ್ರೂ ಪ್ರಾಬ್ಲಮ್ ಆಗಿ ಹೊಡೆದಾಕಿ ಅಂತ ಹೇಳಿದ್ರೆ ಆ ದುಡ್ನೆಲ್ಲ ನೀನ್ ಕೊಡ್ತೀಯ ಅಂತ ಕೇಳ್ತಾನೆ ಸೂರ್ಯ. ಆಗ ಶಾಂತಿ, ಮನೋಜ್ ಅವನ್ಗಿದೆಲ್ಲ ಅರ್ಥ ಆಗೋಲ್ಲ, ಎಲ್ಲದಕ್ಕೂ ಭಯ ಪಡ್ತಿರ್ತಾನೆ ಬಿಡು ಅಂತಾಳೆ. ಆಗ ಮೀನಾ, ಅತ್ತೆ ಇದಕ್ಕೆ ಭಯ ಅನ್ನಲ್ಲ, ನ್ಯಾಯವಾಗಿ ನಡ್ಕೊಳ್ಳೋದು ಅಂತ ಹೇಳ್ತಾರೆ. ಅವಳಾಗಂತಿರುವಾಗ, ಅದೆಲ್ಲ ನಿಮ್ಮ ಮಗನಿಗೆ ಬರಲ್ವಲ್ಲ, ಕಾನೂನು ಅಂದಮೇಲೆ ಎಲ್ಲರಿಗೂ ಒಂದೇ ಸಕ್ಕರೆ ಅಂತಾನೆ. ಅತ್ತೆ, ನೀವು ಮನೋಜ್ ಅವ್ರಿಗೆ ಮದುವೆ ಮಾಡಕ್ ಹೊರಟಿದ್ದೀರಲ್ಲ, ಇವ್ರು ಸಿಗದೆ ಹುಡುಗಿನ ನೋಡ್ತೀರಾ ಅಂತ ಕೇಳ್ತಾಳೆ. ಹಾಗೇನಾದ್ರೂ ಮಾಡಿದ್ರೆ ಇವನನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ ಅಂತಾನೆ ರವಿ.
ಲೇ ನಾನು ಯಾಕೋ ಇವನಿಗೆ ಡಿವೋರ್ಸ್ ಸಿಗೋಕೆ ಮುಂಚೆ ಮದುವೆ ಮಾಡಲಿ, ಅದು ತಪ್ಪು ಅಂತ ನನಗೆ ಗೊತ್ತಿಲ್ವಾ ಅಂತಾಳೆ. ನಿನಗೇನೋ ಗೊತ್ತು, ಆದರೆ ಮನೋಜ್ಗೆ ಯಾವುದನ್ನು ಪ್ರಾಪರಾಗಿ ಮಾಡೋದು ಗೊತ್ತೇ ಇಲ್ವಲ್ಲ. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಅತ್ತೆ ಕಷ್ಟಪಟ್ಟು ಕಟ್ಟಿಸ್ತಿದೀವಿ, ನಾಳೆ ಏನಾದರೂ ಪ್ರಾಬ್ಲಮ್ ಆಗಿ ಅರ್ಧದಲ್ಲೇ ನಿಂತೋದ್ರೆ ಅದು ತುಂಬಾನೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಅಕ್ಕ ಮೊದಲು ಪರ್ಮಿಷನ್ ಸಿಗ್ಲಿ, ಆಮೇಲೆ ಕೆಲಸ ಮಾಡೋರಂತೆ ಅಂತಾಳೆ. ನಾನು ಎಷ್ಟೋ ಮನೆಗಳನ್ನ ಕಟ್ಸಿದ್ದೀನಿ, ಹೊಸ ಮನೆ ಕಟ್ಟೋಕೇನೆ ತುಂಬ ಜನ ಪರ್ಮಿಷನ್ನೇ ತೊಗೊಂಡಿರಲ್ಲ, ಆದರೆ ನೀವು ಒಂದು ರೂಮ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀರಲ್ಲ ಅಂತ ಕೇಳ್ತಾರೆ. ಅಕ್ಕ ಮತ್ತೊಬ್ಬರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ನಾವು ನ್ಯಾಯವಾಗಿ ನಡ್ಕೋಬೇಕು ಅಂತಾನೆ ಸೂರ್ಯ ನಮ್ಮಪ್ಪ ನನಗೆ ಆ ರೀತಿನೇ ಹೇಳ್ಕೊಟ್ಟಿರೋದು ಅಂತಿರೋವಾಗ, ಸರಿ ಪರ್ಮಿಷನ್ ಸಿಗೋಕೆ ಲೇಟ್ ಆದರೆ ಏನು ಮಾಡ್ತೀಯಾ ಅಂತಾನೆ ಮನೋಜ. ಸಿಗೋವರೆಗೂ ವೆಯ್ಟ್ ಮಾಡ್ತೀನಿ ಅಂತಾನೆ ಸೂರ್ಯ. ಹೀಗೆ ಆದರೆ ಯಾವತ್ತೂ ಕೆಲಸನೇ ಮುಗ್ಸೋಕ್ಕಾಗಲ್ಲ ಅಂತಾನೆ. ಸುದ್ಮೇಲೆ ಪ್ರಾಬ್ಲಮ್ ಆದರೆ ಏನೋ ಮಾಡ್ತೀಯಾ, ಕಾರ್ಪೊರೇಷನ್ ಅವ್ರು ಬಂದು ಕೇಳ್ತಾರಲ್ಲ, ಹಾಗಂತ ರವಿ ಹೇಳ್ತಿರೋವಾಗ ದುಡ್ಡು ಕೊಟ್ಟು ಸಂಭಾಳಿಸೋದಾಯ್ತು ಅಂತಾನೆ ಮನೋಜ. ಏಯ್ ಲಂಚ ಕೊಡು ಅಂತ ಹೇಳ್ತಿದ್ಯೇನೋ ಅಂತಾರೆ ರಂಗನಾಥ್ ಅವರು. ಸರ್ ಯಾವಾಗಲೂ ಶಾರ್ಟ್ ರೂಟ್ನಲ್ಲಿ ಹೋಗಿನೇ ಅಭ್ಯಾಸ ಅಲ್ವೇನಪ್ಪ ಅಂತಾನೆ ರವಿ. ಆಗ ಸೂರ್ಯ, ನಮ್ಮ ಮನೇಲಿರೋದು ಇದೇನೇ ಅಪ್ಪ ಸಮಸ್ಯೆ, ಇವನಂತವ್ರಿಂದನೇ ಲಂಚ ಅನ್ನೋದು ಬಂದಿರೋದು. ಲಂಚ ಕೇಳೋರ್ನ ಬೇಕಾದ್ರೆ ತಡಿಬೋದು, ಇವನ್ ಥರ ಕೊಡೋರ್ನ ಮಾತ್ರ ತಡೆಯೋಕ್ಕಾಗಲ್ಲ ಅಂತಾನೆ. ಮನೋಜ ಯಾವಾಗಲೂ ಇದೇ ಥರ ಯೋಚನೆ ಮಾಡ್ತೀಯಲ್ಲೋ, ಸ್ವಲ್ಪನಾದ್ರೂ ನೇರವಾಗಿ ಯೋಚನೆ ಮಾಡೋದನ್ನ ಕಲಿ ಅಂತಾರೆ ರಂಗನಾಥ್ ಅವರು. ಮನೋಜ್ ನೀನು ಬಿಡೋ, ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ಇವನೇನಾದರೂ ತಪ್ಪು ಮಾಡಿದ್ರೆ ಇವನ್ ರೂಮ್ ಹೋಗೋದಲ್ದೆ ಮನೇನೆ ಹಿಡ್ಕೊಂಡ್ಬಿಟ್ರೆ ಅದು ಕಷ್ಟನೇ ಅಂತಾಳೆ. ಆ ಥರ ಎಲ್ಲ ಏನು ನಡೆಯಲ್ಲ, ಸೂರ್ಯ ಎಲ್ಲಾನು ನೋಡ್ಕೊಂಡೇ ಮಾಡೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಕ್ಕ 1-2 ದಿನ ಕೆಲಸ ನಿಲ್ಲಿಸ್ಬಿಡಿ, ಪರ್ಮಿಷನ್ ಸಿಕ್ಕಿದ್ಮೇಲೆ ಕೆಲಸ ಶುರು ಮಾಡಿ ಅಂತಾನೆ. ಸರಿನಪ್ಪ ನಾನು ಆಮೇಲೆ ಬರ್ತೀನಿ ಅಂತ ಮೇಸ್ತ್ರಿ ಹೇಳೋಗ್ತಾರೆ. ಅಮ್ಮ ಇವನ್ ಪಾಡಿ ಇವನು ಮೇಲೆ ರೂಮ್ ಕಟ್ಟಿಸ್ತಿದ್ದಾನಲ್ಲ, ನಾಳೆ ಆಸ್ತಿ ಭಾಗ ಮಾಡ್ಬೇಕಾದ್ರೆ ರೂಮ್ ಯಾರಿಗೆ ಬರುತ್ತೆ ಅಂತ ಮನೋಜ್ ಕೇಳ್ತಿರೋವಾಗ, ನಿಮ್ ತಾತಂಗ್ ಬರುತ್ತೆ ಅಂತ ಸೂರ್ಯ ಹೇಳೋಗ್ತಾನೆ. ಎಲ್ಲಿಂದ ಬಂದ ಅಂತ ಮನೋಜ್ ಅನ್ಕೋತಿರ್ತಾನೆ. ಈ ಕಡೆ ದೇವಿಕಾ ಅವರು ಫೋನಲ್ಲಿ ಮಾತಾಡ್ತಿರೋವಾಗ ಮನೋಜ್ ಅಲ್ಲಿಗೆ ಬರ್ತಾನೆ. ಆಂಟಿ ಅಂತಿರೋವಾಗ ಬನ್ನಿ ಹೇಳಿ ಅಂದ್ರೆ ಕೂತ್ಕೊಳ್ಳಿ ಅಂತಾಳೆ. ಸ್ವಲ್ಪ ಇರಿ ಕನಗನ ಕರಿತೀನಿ ಅಂತಾರೆ. ಕನಗ ಅಂತ ಕೂಗ್ತಿರೋವಾಗ, ಆಂಟಿ ನಾನು ನಿಮ್ಮ ಜೊತೆ ಮಾತಾಡಕ್ ಬಂದೆ ಅಂತಾನೆ. ಏನಳಿ ಅಂದ್ರೆ ಈ ಮನೆಗೆ ಬಂದು ಕನಗನ ನೋಡದೆ ಹೋದ್ರೆ ಅವಳು ನನ್ನನ್ನು ತಾನೇ ಬೈಯೋದು ಅಂತ ಕೇಳ್ತಾರೆ. ನೀವೇನಕ್ಕೆ ಕನಗನ ನೋಡೋದನ್ನ ಅವಾಯ್ಡ್ ಮಾಡ್ತಿದ್ದೀರಲ್ಲ. ದೇವಿಕಾ ಹಾಗಂತಿರೋವಾಗ, ಅಯ್ಯೋ ನಾನು ಅವಾಯ್ಡ್ ಮಾಡ್ತಿಲ್ಲ ಆಂಟಿ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಾನೆ. ನೀವು ಯಾವ ಮುಖ್ಯವಾದ ವಿಷಯ ಬೇಕಾದರೂ ಮಾತಾಡಿ, ಈ ಮನೆಗೆ ಬಂದಮೇಲೆ ಹೆಂಡ್ತಿನ ನೋಡದೆ ಹೋದ್ರೆ ಹೇಗೆ. ಕನಗ ಯಾರು ಬಂದಿದ್ದಾರೆ ನೋಡು ಅಂತ ಕರೀತಾರೆ. ಬರ್ತಾ ಇದೀನಮ್ಮ, ಯಾರು ಬಂದಿದ್ದಾರೆ ಅಂತ ಕೇಳ್ತಾಳೆ ಕನಗ. ನೋಡ್ಬಾ ನೀನು ನೋಡೋಕೆ ಯಾರು ಬಂದಿದ್ದಾರೆ ನೋಡು ಅಂತ ಹೇಳ್ತಾ ಇರ್ತಾರೆ. ಯಾರು ಹಾಗನ್ಕೊಂಡು ಕನಗ ಮೇಲಿಂದ ಇಳಿದು ಬರ್ತಾಳೆ. ಮನೋಜನ್ನ ನೋಡಿ ಹಾಯ್ ಹಸ್ಬೆಂಡ್ ಅಂತ ಬಂದು ಕೂತ್ಕೋತಾಳೆ. ಅವತ್ತು ಪಾರ್ಕ್ ಹೋಗಿದ್ವಲ್ಲ, ಅದು ಸೂಪರ್ ಆಗಿತ್ತು, ಅದೇ ರೀತಿ ಇವತ್ತು ಹೋಗೋಣ ಅಂತ ಕೇಳ್ತಾಳೆ. ಇವತ್ತು ಪಾರ್ಕ್ನ ಕ್ಲೀನ್ ಮಾಡ್ತಿದ್ರು, ಬರ್ಬೇಕಾದ್ರೆ ನಾನು ನೋಡ್ಕೊಂಡೇ ಬಂದೆ, ಅದಕ್ಕೆ ಒಂದು 3-4 ದಿನ ಪಾರ್ಕು ಕ್ಲೋಸ್ ಆಗಿದೆ, ಲೀವ್ ಅಂತಾನೆ. ಮನೋಜ ಏನು ಕ್ಲೀನ್ ಮಾಡ್ತಿದ್ದೀರಾ, ಏನು ಮಾಡೋದು, ಹಾಗಾದ್ರೆ ನಾವು ಬೇರೆ ಎಲ್ಲಾದರೂ ಹೋಗೋಣ ಅಂತಾಳೆ. ಬೀಚ್ಗೆ ಹೋಗೋಣ ಅಂತಾಳೆ ಕನಗ. ಅಯ್ಯಯ್ಯೋ ಬೇಡ ಅಂತ ಮನೋಜ್ ಜೋರಾಗಿ ಕೂಗ್ತಾನೆ. ಹಾಗೇನೆ ಈ ಕಡೆ ದೇವಿಕಾ ಅವರು ಮನೋಜ್ ಮತ್ತೆ ಕನಗ ಮದುವೆನ ರಿಜಿಸ್ಟರ್ ಮಾಡ್ಸೋಕೆ ರೆಡಿ ಮಾಡಿರ್ತಾರೆ. ಸೂರ್ಯ ಮೀನಾ ಕೂಡ ರೂಮ್ ಕಟ್ಟೋಕೆ ಪರ್ಮಿಷನ್ ತಗೊಳಕ್ ಬಂದಿರ್ತಾರೆ. ಮನೋಜ್ ಕನಗಾಗೆ ಹೂವಿನಾರ ಹಾಕ್ತಾನೆ, ಕನಗ ಕೂಡ ಹೂವಿನಾರ ಹಾಕ್ತಾಳೆ. ರಿಜಿಸ್ಟರ್ ಎಲ್ಲ ಮುಗಿದ್ಮೇಲೆ ಮೀನಾ ಸೂರ್ಯ ಕಾರ್ ಹತ್ತತಿರೋವಾಗ ಮೀನಾ ಮನೋಜನ್ನ ನೋಡ್ಬಿಡ್ತಾಳೆ. ಏನ್ರಿ ಇಲ್ಲಿ ಬನ್ನಿ, ನಿಮ್ಮ ಅಣ್ಣ ಬಂದಿದ್ದಾರೆ ನೋಡಿ ಅಂತ ಕೂಗ್ತಾಳೆ. ಮನೋಜ್ ಕನಗ ಹೂವಿನಾರ ಹಾಕೊಂಡು ನಿಂತಿರೋದನ್ನ ಸೂರ್ಯ ನೋಡ್ತಾನೆ. ಮೀನಾ ಕೂಡ ನೋಡಿ ಶಾಕ್ ಆಗ್ತಾರೆ ಇಬ್ರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.